करारविन्देन पदारविन्दं मुखारविन्दे विनिवेशयन्तं वटस्य पत्रस्य पुटे शयानं बालं मुकुन्दं मनसा स्मरामि। ಎಲ್ಲಿ ಯೋಗೀಶ ಕೃಷ್ಣ ಎಲ್ಲಿ ಧನುರ್ಧರನು ಪಾರ್ಥ ಎಲ್ಲಿ ಇಬ್ಬರೆಡೆಯ ಬಿಡದೆ ನೆಲತಿ ಇರುವರೋ ಅಲ್ಲಿ ಶ್ರೀಯುಂ ವಿಜಯಭೂತಿ ಪರಮ ಐಸಿರಿಗಳು ತಾವೆಲ್ಲವೋ ಅಚಲವಿರ್ಪೋ ಎನ್ನ ನೀತಿಮತಿಯೊಳು ಎಲ್ರಿಗೂ ನಮಸ್ಕಾರ. 2024ನೇ ಕಡೆಯ ದಿವಸ 31ನೇ ತಾರೀಕು. ಯಾತಕ್ಕೆ 25ನ ಆರಾಧಿಸ್ತೀವಿ ಅನ್ನೋದನ್ನ ಕಡೆಯಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದು ಇಲ್ಲಿ ನಮ್ಮ ಗ್ರೂಪ್ ಇದೆಯಲ್ಲ, ಗ್ರೂಪಲ್ಲೂ ಕೂಡ ಬೆಳಗ್ಗೆ ಹಾಕ್ತಾಯಿದ್ದೀನಿ. ಎಷ್ಟು ಜನ ಕೇಳ್ತಿದ್ದಾರೋ ಏನೋ ಗೊತ್ತಿಲ್ಲ. ಕಂಡಾಗಲೆಲ್ಲ ಎಲ್ಲರೂ ಹೇಳ್ತಾರೆ ನಾವು ಕೇಳಿದ್ದೀವಿ ಅಂತ. ಒಟ್ಟಾರೆ ಕೇಳ್ತಾ ಇದ್ದಾರೆ ಸಾಕಷ್ಟು ಜನ ಅಂತ ಅಂದ್ಕೊಳ್ಳೋಣ. ನಾಳೆ ಬೆಳಗ್ಗೆನೂ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಇನ್ನೂ ಸ್ವಲ್ಪ ರೂಪರೇಷೆ ಮಾಡಬೇಕಾಗಿದೆ, ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನಮ್ಮಲ್ಲಿ ಮಹಾಭಾರತ ಮತ್ತು ರಾಮಾಯಣಗಳನ್ನು ನಮ್ಮ ಜೀವನದ ನಾಡಿ ಅಂತ ಹೇಳ್ತಾರೆ. ನಮ್ಮ ನಾಡಿನ ಜನಜೀವನವನ್ನು ರೂಪಿಸುವಂತಹ ಮುಖ್ಯ ಸಾಧನಗಳು ಭಾರತ ರಾಮಾಯಣಗಳು ಅಂತ. ಭಾರತ ಇತಿಹಾಸ, ಹಿಸ್ಟ್ರಿ ಅದು. ರಾಮಾಯಣ ಕಾವ್ಯ, ಅದು ಪೊಯೆಟ್. ಈ ಪದ್ಯವನ್ನು ಪ್ರಪ್ರಥಮವಾಗಿ ಮಹಾಭಾರತವನ್ನು ಬರೆದಂತಹ ಮೊಟ್ಟ ಮೊದಲ ಕವಿ ಆದಿಕವಿ ಪಂಪ. ವಿಕ್ರಮಾರ್ಜುನ ವಿಜಯ ಅಂತ ಬರೆದಿದ್ದಾನೆ, ಚಂಪೂ ಕಾವ್ಯ ಅದು. ಆಮೇಲೆ ಭಾಮಿನಿ ಷಟ್ಪದಿಯಲ್ಲಿ ಬರೆದಂತಹ ಸರಸ್ವತಿ ವರಪುತ್ರನಾದಂತಹ ಭಕ್ತಾಗ್ರೇಸರನಾದಂತಹ ಕುಮಾರವ್ಯಾಸನೆಂದೇ ಪ್ರಸಿದ್ಧನಾದಂತಹ ಗದುಗಿನ ನಾರಣಪ್ಪ, ಕೋಳಿವಾಡದ ಶಾನುಭೋಗ. ಇವರಿಬ್ಬರ ಈ ಭಾರತ ಕವಿಗಳು ಬರೆದಂತಹ ಕಾವ್ಯಗಳು ದಿವ್ಯ ಜ್ಯೋತಿಗಳಾಗಿ ನಮ್ಮ ಭಾರತೀಯರಿಗೆ ಸದಾ ಪುಷ್ಟಿಯನ್ನು, ಸಂತೋಷವನ್ನು, ಸಮೃದ್ಧಿಯನ್ನು ಕೊಡ್ತಾ ಇದೆ, ಸಂಸ್ಕೃತಿಯನ್ನು ಪ್ರಸಾರ ಮಾಡ್ತಾ ಇದೆ. ಯಾಕೆ ಅದನ್ನು ಹಾಗೆ ಹೇಳ್ತಾ ಇದ್ದಾರೆ ಅಂದರೆ, ಸಜ್ಜನರು ಎಂಬಂತಹ ದುಂಬಿಗಳು ನಿರಂತರ ಸೇವಿಸುತ್ತಿರುವ ಕಮಲ ಮಹಾಭಾರತ. ಸತ್ಯ ಸಂಸ್ಕೃತಿಯ ಪೂರ್ಣ ಪರಿಚಯ ಮಾಡಿಕೊಡುವಂತಹ ಮಣಿದರ್ಪಣ ಮಹಾಭಾರತ. ಇದನ್ನು ವಿಶ್ವಕೋಶ ಎಂಬುದಾಗಿ ಕರೀತಾರೆ. ಜೀವನದ ಕೈಪಿಡಿಯೂ ಕೂಡ ಹೌದು. ಪುರಾಣ ಪೂರ್ಣ ಚಂದ್ರನಂತೆ ಇರುವಂತಹ ಇತಿಹಾಸೋತ್ತಮವಾದಂತಹ ಕಾವ್ಯ ಚೂಡಾಮಣಿಯಾದಂತಹ ಇದರಲ್ಲಿ ಯುದ್ಧದ ಕಥೆ ಇದೆ, ನೀತಿಯ ಕಥೆ ಇದೆ, ಧರ್ಮಗಳನ್ನೊಳಗೊಂಡಂತಹ ಕಾವ್ಯ ರತ್ನಗಳಿದೆ. ವಿಶ್ವಮಾನ್ಯ ಕೃತಿಯಾಗಿ ಇವತ್ತು ಕೂಡ ಪ್ರಜ್ವಲಿಸ್ತಾ ಇದೆ. ಅಂತಹ ರಾಷ್ಟ್ರೀಯ ಕಾವ್ಯ ಇದು. ಜಗತ್ತಿನ ಅತ್ಯಮೂಲ್ಯವಾದ ಜ್ಞಾನದ ಖನಿ, ನಿತ್ಯ ನೂತನವಾದಂತಹ ರಸದೂಟವನ್ನು ತಮ್ಮೆಲ್ಲರಿಗೆ ಬಡಿಸ್ತಾ ಇದೆ ಕುಮಾರವ್ಯಾಸನ ಕಾವ್ಯ. ಅದರಲ್ಲಿ ಇವತ್ತು ತುಂಬ ಸೊಗಸಾದಂತಹ ಕಥಾಭಾಗ ವರ್ಷದ ಕಡೆಗೆ ಆಕಸ್ಮಿಕವಾಗಿ ಬಂದಂಥದ್ದು. ಮಂಗಳದಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗೀತಾ ಇದೆ. ಅಷ್ಟೊತ್ತು ತುಂಬ ಸಂತೋಷ ಪಡೋಣ. ಅದಕ್ಕೆ ಒಬ್ಬ ಕವಿ ಬರೀತಾನೆ, ಉತ್ತಮರು ಹೇಗಿರ್ತಾರೆ ಅಂತ. ಕಲ್ಲಾಗಿದ್ದವಳು ಹೆಣ್ಣಾಗಿಸಿ ಬದುಕು ಕೂಡಿಸಿದ ಕರುಣಾಳು ದೇವೋತ್ತಮ. ಯಾರೋ? ರಾಮ. ತನ್ನ ಸಂತಾನ ಹೊತ್ತ ತುಂಬು ಗರ್ಭಿಣಿಯನ್ನು ಕಾಡಿಗೆ ಅಟ್ಟಿದ ಪುರುಷೋತ್ತಮ ರಾಮ. ಕೈ ಹಿಡಿದವಳ ಒಂಟಿ ಮಾಡಿ ಅಗ್ರಜನ ಹಿಂಬಾಲಿಸಿದ ಅನುಜೋತ್ತಮ ಲಕ್ಷ್ಮಣ. ತನ್ನ ನೊತ್ತಿ ನಿದ್ರಿಸಿದ್ದ ಸುಕುಮಾರಿಯ ಅಡವಿ ಪಾಲಾಗಿಸಿದ ನರೋತ್ತಮ ನಳ. ಸತ್ಯದ ಕಿರೀಟಕ್ಕಾಗಿ ಮಡದಿಯ ಊಳಿಗಕ್ಕೆ ಮಾರಿದ ರಜೋತ್ತಮ ಹರಿಶ್ಚಂದ್ರ. ಭರವಸೆಯ ಉಂಗುರ ತೊಡಿಸಿ ಒರಿಸಿ ಫಲವತಿಯಾದವಳ ದೂಡಿಸಿದ ಸರ್ವೋತ್ತಮ ದುಷ್ಯಂತ. ಸೀರೆ ಸೆಳೆವಾಗ ಮೌನವಾಗಿದ್ದ ಧರ್ಮ ಅವನನುಜ ಚತುಷ್ಟಯ. ಈ ಉತ್ತಮೋತ್ತಮರ ನಾನು ಒಲ್ಲೆ ನಮ್ಮ. ಯಾಕೆ?
ಈ ಉತ್ತಮೋತ್ತಮರ ನಾನೊಲ್ಲೆನಮ್ಮ, ನನ್ನ ಎಡೆ ಬಿಡದೆ ರಕ್ಷಿಸುತ್ತ ಪ್ರೀತಿಸುವ ಪುರುಷನೊಬ್ಬನು ಬರುವ ತನಕ ನನ್ನ ಒಲವ ಕಾಯ್ದಿರಿಸಿ ಕಾಯುವೆನಮ್ಮ ಅಂತಾಳೆ ದ್ರೌಪದಿ. ಅಂತಹ ದ್ರೌಪದಿಯ ಸ್ವಯಂವರವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ತುಂಬ ಸೊಗಸಾದಂತಹ ಕೃತಿ ರತ್ನವನ್ನು ಕೊಟ್ಟಂತಹ ಗದುಗಿನ ನಾರಣಪ್ಪನಿಗೆ ನಮ್ಮೆಲ್ಲರ ನಮಸ್ಕಾರವನ್ನು ಸಮರ್ಪಿಸಿ ಮುಂದಿನ ಕಥಾಭಾಗವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಧನುತನಗೆ ನೆಗಹಲ್ಕೆ ಕೃಷ್ಣಾಜಿನವೋ ಸಾಲಗ್ರಾಮ ದೇವರೋ ವಿನುತ ತುಳಸಿಯೋ ಕುಶವೋ ದರ್ಬೆಯೋ ಸಮಿಧೆಗಳ ಹೊರೆಯೋ ನೆನೆದ ತಿಲವೋ ಮೇಣಿದ ಉಪಾಸನದ ಕೊಳವೆಯೋ ಬಡಗು ವಿಪ್ರನ ನೆನನ ನೋಡಿರೆ ಘನಬಲ ದ್ರೌಪದಿಯ ಸೌಭಾಗ್ಯ ಘನಬಲ ಕ್ಷತ್ರಿಯರೆಲ್ಲ ಹಾಸ್ಯ ಮಾಡ್ತಾ ಇದ್ದಾರೆ. ಏನು ಇವನಿಗೆ ಬುದ್ಧಿ ನೆಟ್ಟಿಗಿದೆಯೋ ಇಲ್ವೋ, ನಮ್ಮನ್ನೇ ಸೋಲಿಸಿದಂತಹ ಈ ಧನುಸ್ಸನ್ನು ನಾನು ಮುಂದೆ ಹೋಗಿ ಝೇಂಕಾರವನ್ನು ಮಾಡ್ತೀನಿ ಅಂತ ಹೊರಟಿದ್ದಾನಲ್ಲ, ಈ ಬ್ರಾಹ್ಮಣನಿಗೆ ತಲೆ ತಿರುಗಿರ್ಬೇಕು. ಧನು ತನಗೆ ನೆಗಹಲ್ಕೆ, ಎತ್ತಕ್ಕೆ ಬಿಡೋದಲ್ಲ, ಎತ್ತಕ್ಕೆ ಏನು ಕೃಷ್ಣಾಜಿನ ಅಂತ ತಿಳ್ಕೊಂಡಿದ್ದಾನ, ದಿನ ಹಾಸ್ಕೊಂಡು ಸಂಧ್ಯಾವನೆ ಮಾಡೋ ಹಾಗೆ, ಅಥವಾ ಸಾಲಗ್ರಾಮ, ಏನು ಭಾರಿ ಆಗುತ್ತಾ ಸಾಲಗ್ರಾಮ, ಅಥವಾ ತುಳಸಿ ಹಾರನೋ, ಅಥವಾ ದರ್ಬೆ ಕಟ್ಟೋ, ಅಥವಾ ಸಮಿಧೆಗಳು ಏನಿರುತ್ತವಲ್ಲ ಅದನ್ನೆಲ್ಲ ಎಕ್ಕದಿರ್ಬೋದು, ಬನ್ನಿದಿರ್ಬೋದು, ಅರಳಿ ಕಡ್ಡಿ ಇರ್ಬೋದು, ಅದೆಲ್ಲ ಎತ್ತದಷ್ಟು ಸುಲಭ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಅಲ್ಲ ನೆನೆಸಿಟ್ಟು ಎಳ್ಳು ಅಂತ ತಿಳ್ಕೊಂಡಿರ್ಬೇಕು ಅವನು. ಅದೂ ಅಲ್ಲ, ಊತಾರಲ್ಲ ಊದು ಕೊಳವೆ, ಆ ಕೊಳವೆ ತಿಳ್ಕೊಂಡಿದ್ದಾನೆ. ಅಷ್ಟು ಸುಲಭ ಈ ಧನುಸನ್ನು ಎತ್ಬಿಡ್ಬೋದು ಅಂದ್ಕೊಂಡಿದ್ದಾನೆ. ಅಬ್ಬಬ್ಬಬ್ಬಬ್ಬಾ, ಈ ವಿಪ್ರನ ನೆನಹ ನೋಡಿರೇ ಯಾರು ಈ ಹೆಂಗಸರು ಕ್ಷತ್ರಿಯರು ಎಲ್ಲರೂ ಹಾಸ್ಯ ಮಾಡ್ತಾ ಇದ್ದಾರೆ. ದ್ರೌಪದಿಯ ಸೌಭಾಗ್ಯಕ್ಕೆ ಅಬ್ಬಬ್ಬಬ್ಬಾ ಏನು ಹೇಳೋಣ. ಚೆನ್ನಾಗಿ ಬದುಕ್ತಾಳೆ ಬಿಡಿ ಬ್ರಾಹ್ಮಣರ ಮನೆ ಒಳಗಡೆ ಅಂತ ಅವರೆಲ್ಲ ಅನ್ಕೋತಾ ಇದ್ದಾರೆ. ಬ್ರಾಹ್ಮಣರ ಮನೇಲಿ ಇನ್ನೇನು ಕೆಲಸ ಇರುತ್ತೆ? ಏನು ಬರೀ ದೇವ್ರ ಪಾತ್ರೆ ತೊಳೆಯೋದು, ಮುಸೆ ತೊಳೆಯೋದು, ಅಡುಗೆ ಮಾಡೋದು, ನೈವೇದ್ಯಕ್ಕೆ ಇಡೋದು, ಕಚ್ಚೆ ಸೀರೆ ಉಟ್ಕೊಳ್ಳೋದು, ಅರಿಶಿನ ಹಚ್ಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದು, ಹೂ ಬತ್ತಿ ಮಾತ್ರ ಕೂತ್ಕೊಳ್ಳೋದು ಅಷ್ಟೇ. ಅಯ್ಯೋ ಸುಖ ಆಯಿತು ಬಿಡ್ರಿ, ಕ್ಷತ್ರಿಯರ ಮನೆಗಿಂತ ಇದೇ ಸುಲಭ ಆಯಿತು ನಮ್ಮ ದ್ರೌಪದಿಗೆ ಅಂತ ಹೇಳಿ ಎಲ್ಲರೂ ಹಾಸ್ಯವನ್ನು ಮಾಡ್ತಾಯಿದ್ದಾರೆ. ರಾಜರಲ್ಲಿ ಮತ್ತಷ್ಟು ಬೇರೆ ಥರ ಹೇಳಕ್ಕೆ ಶುರು ಮಾಡಿದ್ರು. ಅಂಗವಿದುಗೋ ಗಜ ತುರಗ ಶಸ್ತ್ರಾಸ್ತ್ರಗಳ ಅರಿತವು ನಮಗೆ, ವಿಪ್ರಂಗೆ ಅಂಗ ವೇದ ಪುರಾಣ ತರ್ಕ ಸ್ಮೃತಿ ಸುವಿದ್ಯೆಗಳು, ಅಂಗಿಗ ಸಾಧ್ಯವಾದುದನಂಗಿಗೊಡಬಡುವುದೇ. ಎಷ್ಟು ಚೆನ್ನಾಗಿದೆ ನೋಡಿ. ಅಂಗಿಗ ಸಾಧ್ಯವಾದುದು ಅನಂಗಿಗೊಡಬಡುವುದೇ. ಅಂಗಿ ಅಂತ ಶರ್ಟು ಅಂದ್ಕೊಂಡ್ಬಿಡ್ಬೇಡಿ, ಅದು ಬೇರೆ ಅರ್ಥ ಇದೆ ಅಲ್ಲಿ. ಅಂಗವಂಗಿಗ ಸಾಧ್ಯವಾದುದನಂಗಿಗೊಡಬಡುವುದೇ, ದ್ವಿಜಾತಿಗೆ ಸಂಗತಾನುಷ್ಠಾನ ಬರವು ಎಂದುದು ರೂಪಸ್ತೋಮ. ನಮಗೆ ಕ್ಷತ್ರಿಯರಿಗೆ ಏನಪ್ಪ ಅಂಗ ಅಂದರೆ ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ ನಮಗೆ, ಹವ್ಯಾಸ ಅಥವಾ ನಮ್ಮ ಉದ್ಯೋಗ, ಆನೆ ಕುದುರೆ ಶಸ್ತ್ರ ಅಸ್ತ್ರ ಇವೆಲ್ಲ ಚೆನ್ನಾಗಿ ತಿಳ್ಕೊಬೇಕು. ಅದ್ರ ಬಗ್ಗೆನೇ ಬೇಕಾದಷ್ಟು ಪುಸ್ತಕಗಳು ಸಿಕ್ಕತ್ತೆ, ಅದನ್ನು ಓದಬೇಕು, ಅದನ್ನು ಅನುಭವಿಸ್ಬೇಕು, ಅದನ್ನು ಪ್ರಯೋಗ ಮಾಡಬೇಕು. ಅದು ಬಿಟ್ಬಿಟ್ಟು ಈ ಬ್ರಾಹ್ಮಣ ಬರ್ತಾ ಇದ್ದಾರಲ್ಲ, ಅವನಿಗೆ ವೇದ ಬರಲ್ವ, ಪುರಾಣ ಬರಲ್ವ, ತರ್ಕ ಬರಲ್ವ, ಸ್ಮೃತಿ ಬರಲ್ವ, ಇಂತಹ ವಿದ್ಯೆ ಅವನಿಗೆ ಸರಿ, ಇದು ಅವನಿಗೆ ಸರಿಯಾದಂಥದ್ದು. ಸರಿ ಇಲ್ಲದನ್ನು ಸರಿ ಇದೆ ಅಂತ ತಿಳ್ಕೊಂಡು ಬರ್ತಾ ಇದ್ದಾನಲ್ಲ ಮೂರ್ಖ ಶಿಖಾಮಣಿ ಬ್ರಾಹ್ಮಣೋತ್ತಮ. ಏನು ಹೇಳೋಣ ಇದಕ್ಕೆ? ದ್ವಿಜಾತಿಗೆ ಸಂಗತಾನುಷ್ಠಾನ ಪರವೇ ಇದಾಗತ್ತಾ ಇವ್ರ ಕೈಲಿ? ಅದಕ್ಕೆ ನಮ್ಮ ಆರಾಮಿತ್ರ ಅವ್ರು ಹೇಳ್ತಿದ್ರು, ರಂಗಿ ಸಿಂಗಿ ಇಬ್ಬರೂ ಪಾತ್ರಧಾರಿಗಳೇ, ಅವರವರ ಪಾತ್ರ ಅವರೇ ಮಾಡಬೇಕು.
ಸಿಂಗಿದ ರಂಗಿ ಮಾಡೋಕ್ಕಾಗಲ್ಲ, ರಂಗಿ ಮಾಡಿದ್ರೆ ಸಿಂಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ಗಂಡಸಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತಲ್ಲ, ಕಡೆಗೆ ತಿನ್ನೋಕ್ಕೆ ಬರಲ್ಲ ಅಂತ ಅಷ್ಟೇ. ಬ್ರಾಹ್ಮಣ ಬಿಲ್ ಎತ್ತಕ್ಕಾಗಲ್ಲ ಅಂತಲ್ಲ, ಆಗತ್ತೆ ಅಂತಲ್ಲ, ಆಗಲ್ಲ ಅಂತಲೂ ಅಲ್ಲ, ಮುಂದೆ ಅವಳನ್ನ ಸಾಕೋಕ್ಕಾಗಲ್ಲ ಅಂತ. ಇಂತಹ ಬ್ರಾಹ್ಮಣ ಬರ್ತಾ ಇದ್ದಾನಲ್ಲ, ಮತ್ಸ್ಯಯಂತ್ರವನ್ನು ಭೇದಿಸ್ತೇನೆ ಅಂತ ನೋಡಿ. ಪ್ರತಿಯೊಂದಕ್ಕೂ ಅಭ್ಯಾಸ ಇರಬೇಕು. ನಾಟಿ ರಾಗವಾದರೂ ಪಾಠವಿಲ್ಲದೆ ಆಗೋದಿಲ್ಲ. ನಾಟರಾಗ ಹಾಡ್ಬಿಡ್ತೀನಿ ಅಂದ್ಬಿಟ್ರೆ ಏನು ಅಷ್ಟು ಸುಲಭ ಅಲ್ಲ ಅಂತ. ಅಯ್ಯೋ, ರಾತ್ರಿ ಕಟ್ಟು ಬಾವಿಗೆ ಹಗಲು ಬಿಡ್ತಾ ಇದ್ದಾನಲ್ಲ ಇವನು ಅಂತ ಅವರೆಲ್ಲ ತಲೆ ಚೆಚ್ಕೋತಾ ಇದ್ದಾರಂತೆ. ಅರಿಯದ ಕಾರ್ಯಕ್ಕೆ 60 ಭಯ ಇರಬೇಕು, ಹಿಂಗೇನು ಭಯನೇ ಇಲ್ವಲ್ಲ, ಧಿಮ್ಮಂತ ಹೋಗ್ತಾ ಇದ್ದಾನಲ್ಲ ಅಂತ ರಾಜರೆಲ್ಲರೂ ಹೇಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು ನಗಕ್ಕೆ ಶುರು ಮಾಡಿದ್ರು ಸಖಿಯರೆಲ್ಲರೂ ಕೂಡ. ಹೇಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವ ಬಿರುದು ಹೊತ್ತಂತಹ ನಾರಾಯಣಪ್ಪ ಎಂತಹ ರೂಪಕವನ್ನು ಮುಂದಿನ ಪದ್ಯದಲ್ಲಿ ಕೊಡ್ತಾ ಹೋಗ್ತಾನೆ. ಲಹರಿ ಮಸಗಿದು ದತ್ತ ಕಾಂತ ಬಹಳ ಪಾರಾವಾರ, ಹುಬ್ಬಿನ ವಿಹೃತಿಗಳ ತೆರೆಮಾಲೆಗಳ ಬೆಳುನಗೆಯ ಬುದು ಬುದದ ಗಹಗಹಿ ಕೆಮಿಗೆ ಅಟ್ಟಘಾತದ ರಹಣಿಗಳ ರಭಸದ ವಿಡಂಬದ ವಿಹರಣದ ಚಲದೃಷ್ಟಿಗಳ ಮರಿಮೀನ ಹೊಳವುಗಳ ಲಗರೆ ಅತ್ತ ಕಾಂತಾಬಹಳ ಪಾರಾವಾರದಲ್ಲಿ ಮಸಗೆದುದು. ಒಂದು ಸಮುದ್ರ, ಅದರ ಅಲೆ, ಅಲ್ಲಿಯ ಮೀನು ಎಲ್ಲವನ್ನ ಆ ಹೆಂಗಸರಿಗೆ ಹೋಲಿಸ್ತಾನೆ ನಮ್ಮ ಕವಿ. ಅತ್ತ ಕಡೆ ದೊಡ್ಡ ಸಮುದ್ರದಂತಿರುವಂತಹ ಸ್ತ್ರೀ ಸಮೂಹ 60,000 ಜನ ಇದ್ದಿರುತ್ತೆ ಅವ್ರ ಸುತ್ತಲೂ. ಅದು ಹೇಗೆ ನಿಂತಿದ್ರು, ಅದೇನು ಕಡೆ ಅಂತ ಗೊತ್ತಿಲ್ಲ, ಅದು ಅತಿಶಯ. ಆ ಸ್ತ್ರೀ ಸಮೂಹದ ಎಲ್ಲರ ಹುಬ್ಬಿನ ವಿಕಾರ ಅಲೆಗಳು ಎಲ್ಲ ಕಡೆ ವ್ಯಾಪಿಸ್ತಾ ಇತ್ತಂತೆ. ಹುಬ್ಬನ್ನು ಹೀಗೀಗಂತ ಇದ್ರಂತೆ. ಹಬ್ಬ ಈ ಬ್ರಾಹ್ಮಣ ಎತ್ತಾನ ಅಂತ ಹುಬ್ಬಳ್ಳಾಡಿಸ್ತಾ ಇದ್ದಾರಂತೆ. ಅದು ಒಳ್ಳೆಯ ವಿಕಾರವಾಗಿ ಅಲೆ ಅಲೆಯಾಗಿ ಕಾಣಿಸ್ತಾ ಇದೆ. ನೀರ ಮೇಲಿನ ಗುಳ್ಳೆಗಳಂತೆ ಅವರ ಮುಖದಲ್ಲಿ ಪ್ರಸನ್ನತೆಯ ನಗು ಕಾಣ್ತಾ ಇದೆ. ಗಹಗಹಿಕೆಯ ನಗುವಿಕೆಯ ಮೊರೆತ ಕೇಳಿಸ್ತಾ ಇದೆ. ಜೋರ ಗಹಗ ಅಂತ ನಗ್ತಾ ಇದ್ದಾರೆ. ಬಿದ್ದು ನಗೋದು ಅಂತಾರಲ್ಲ ಹಾಗೆ. ಹೊಳೆಯುವ ಚಂಚಲ ದೃಷ್ಟಿಗಳಲ್ಲಿ ಮರಿಮೀನುಗಳ ಆ ಕಾಂತಿನದು ಗೋಚರಿಸ್ತಾ ಇದೆ. ಅಂತಹ ಶ್ರೇಷ್ಠನಾದಂತಹ ಅರ್ಜುನನನ್ನು ನೋಡಿ ಹೆಂಗಸರಿಗೆಲ್ಲ ಈ ಥರ ಅನ್ನಿಸ್ತು ಅಂತ ಹೇಳಿ ಕವಿ ಒಂದು ಶಬ್ದ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ತರ್ತಾನೆ. ಸುಮ್ಮನೆ ಥರ ಈ ಸಖಿಯರು, ದ್ರೌಪದಿ ತಲೆ ಬಸ್ಕೊಂಡು ಎಷ್ಟೊತ್ತು ನಿಂತ್ಕೋತಿ, ಎತ್ತೆ ತಲೆನಾ ಅಂತ ಇದ್ದಾರಂತೆ. ನೋಡು, ಇತ್ತ ನೋಡವುದಾಯೇ ಹಾರುವರು, ಎತ್ತ ನೋಡುತ್ತಾಯೇ ಹಾರುವರತ್ತ ನೋಡೋ, ಗಡ್ಡದುಪಾಧ್ಯರನು ನೋಡೋ, ತಾವೆತ್ತುವರು ಗಡಾಧನುವನು, ಎಸುವರು ಗಡಾತಿಮಿಂಗಿಲವಾದ, ಹೊತ್ತುಗಳೆವರೆಲೇತು ಬಳಿಕಿನ್ ಉತ್ತಮರಲ ವಿಪ್ರರು ಏನೇ ತಲೆಗುತ್ತಿ ನಾಚಿದಳು ಉಂಗುಟದಳೌಕುತ ಮಹೀತಳವ. ನೋಡೇ ಇಲ್ಲಿ ಬ್ರಾಹ್ಮಣ ಬರ್ತಿದ್ದಾರೆ ಕಣೆ, ಎತ್ತೆ ತಲೆನಾ, ಗಡ್ಡ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡು. ಗಡ್ಡದ ಉಪಾಧ್ಯರು ಅವರು, ಅದೆಲ್ಲೇ ಪೌರೋಹಿತ್ಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡು, ನೋಡು ನೋಡು ನೋಡು, ಈಗ ಎತ್ತು ಬಿಡ್ತಾರೆ, ಮತ್ಸ್ಯಯಂತ್ರವನ್ನು ಭೇದಿಸ್ಬಿಡ್ತಾರೆ. ಇನ್ನು ಹೊತ್ತಾಗಲ್ಲ ಬಿಡು, ಹೊತ್ತಾಗೋದೇ ಇಲ್ಲ. ಪಟ್ಟಂತ ಬಿಲ್ ಎತ್ತುತ್ತಾರೆ, ಆ ತಿಮಿಂಗಳನ್ನ ಹೊಡೆದು ಬಿಡ್ತಾರೆ. ನೀನು ಬ್ರಾಹ್ಮಣ ಮನೆ ಹೋಗ್ತೀಯ. ಬ್ರಾಹ್ಮಣ ಮನೆ ಚೆನ್ನಾಗಿರುತ್ತೆ ಕಣೆ, ಊಟ ತುಂಬ ಚೆನ್ನಾಗಿರುತ್ತೆ. ಏನು ತಿಳ್ಕೊಂಡಿದೀಯಾ, ಕ್ಷತ್ರಿಯರ ಮನೆಗಿಂತ ತುಂಬ ಬರೀ ವೆಜಿಟೇರಿಯನ್ಸು ಗೊತ್ತಾ ಅವರು. ಆದ್ದರಿಂದ ನೀನು ತುಂಬ ಚೆನ್ನಾಗಿ ಬದುಕ್ಬೋದು, ನೀನು ಆರೋಗ್ಯವಾಗಿ ಅವ್ರ ಮೇಲೆ ಇರ್ಬೋದಮ್ಮ. ನೋಡು, ನೋಡೆ ಒಂದ್ಸತಿ. ಇಷ್ಟೊತ್ತು ಯಾರ್ಯಾರನ್ನೂ ನೋಡಿದೆ, ಯಾರನ್ನೂ ನೋಡಲಿಲ್ಲ.
ಇವನು ನೋಡುವ ಉತ್ತಮ ಶ್ರೇಷ್ಠನಾದಂತಹ ಬ್ರಾಹ್ಮಣ. ಹಾಂ, ಅವ್ರು ಹೇಳಿದ ತಕ್ಷಣ ಮತ್ತಷ್ಟು ತಲೆ ಬಗ್ಸದಂತೆ ಅವಳು ತಲೆಗುತ್ತಿ ನಾಚಿದಳು. ಹೆಣ್ಣಿಗೆ ನಾಚಿಕೆಯೇ ಸೌಂದರ್ಯ ಅಂತ ಹೇಳ್ತಾರೆ. ಅಂತಹ ನಾಚಿಕೆಯಿಂದ ಬೆರಳಲ್ಲಿ ಭೂಮಿಯನ್ನು ಕೊರಿತಾ ಇದ್ಲಂತೆ. ಅದಕ್ಕೆ ಒಬ್ಬರು ಅರ್ಥ ಮಾಡ್ತಾರೆ, ಅವಳು ಮದುವೆಗೆ ರಂಗೋಲಿ ಹಾಕ್ತಾ ಇದ್ದಾಳೆ ಕಾಲಿನ ಬೆರಳಲ್ಲಿ ಅಂತ. ಹಾಗೆ ಅದೊಂದು ಚೇಷ್ಟೆ, ಅದು ಗೊತ್ತಿಲ್ಲದೆ ಆಗುವಂತಹ ಚೇಷ್ಟೆ ಅದು. ಹಾಗೆ ಮಾಡ್ತಾ ಇದ್ದಾಳಂತೆ. ಮಹೀತಳವ ಉಂಗುಟದಳು, ಆ ಬೆರಳಲ್ಲಿ ಕೆರಿತಾ ಇದ್ದಾಳೆ ಅಂತ. ಸರಿ, ಇವಳೇನು ತಲೆ ಎತ್ತಲಿಲ್ಲ, ಹಿಡಿದು ಎಬ್ಬಿಸೋದ್ರ ಮೇಲ್ಗಡೆ ನೋಡೆ ಅಂದರೆ ನೋಡಲ್ಲ ಅವಳು. ಇಲ್ಲಿ ಅವನನ್ನೇ ಹಾಸ್ಯ ಮಾಡೋಣ, ಇವಳಂತೂ ತಲೆ ಎತ್ತಲಿಲ್ಲ. ಈಗ ಅವಕಾಶ ಸಿಕ್ಕಂತ ತಮಾಷೆ ಮಾಡಿಬಿಡ್ಬೇಕು, ಆಮೇಲೆ ಸಿಕ್ಕತ್ತ ಎಲ್ಲೋ ಗೊತ್ತಿಲ್ಲ. ಎಲವೋ ಮಟ್ಟಿಯ ಮದನ ದರ್ಭೆಯ ತಿಲದ ಮನ್ಮಥ ವಿಮಲ ಧೋತ್ರದ ತಳಿರುಗಾಸೆಯ ಕಾಮ ಕೃಷ್ಣಾಜಿನದ ಕಂದರ್ಪ ನಳಿನ ಮುಖಿಯನು ಒಲಿಸು ಬಾ ಬಾ ನಿನಗೆ ಅಳವಡುವನೋ ಎಲೆಯಕ್ಕ ಕೇಳವು ತಲೆ ಬಿಡಿವೆವಾವು ನೋಡು ನೋಡು ನೋಡೆಂದರು ನಗು ನಗುತ ಚಪಲೆಯರು. ಮನ್ಮಥ ಅನ್ನೋದಕ್ಕೆ ಎಷ್ಟು ಪದ ಬಳಸ್ತಾನೆ ನೋಡಿ ಕುಮಾರವ್ಯಾಸ. ಮಟ್ಟಿಯ ಮದನ, ಅವನಿಗೆ ಏನೋ ಒಂದು ವಿಭೂತಿಯೋ ನಾಮನವನ್ನು ಹಾಕ್ಕೊಂಡಿದ್ದಾನೆ ಅನಿಸುತ್ತೆ. ಮದನ ಮನಸ್ಸಿನಲ್ಲಿ ಮಾತ್ರ ಇರುವವನು ಅವನು. ರತಿಯ ಮನಸ್ಸು ನಮ್ಮೆಲ್ಲರ ಮನಸ್ಸಿನಲ್ಲಿ ಇರುವವನು, ರತಿಗೆ ಮಾತ್ರ ಅವನು ಮನ್ಮಥ. ದರ್ಬೆಯ ತಿಲದ ಮನ್ಮಥ. ಅಬ್ಬ, ಬ್ರಾಹ್ಮಣ ಅಲ್ವಾ ಅವನು, ದರ್ಬೆ ಇಟ್ಕೊಂಡಿದ್ದಾನೆ, ಆಮೇಲೆ ತಿಲಕ ಹಾಕ್ಕೊಂಡಿದ್ದಾನೆ. ಎಂತಹ ಮನ್ಮಥ ಇದ್ದಾನೆ ನೋಡು. ಮನ್ಮಥ ಬರ್ತಾ ಇದ್ದಾನೆ ಕಣೇ, ನೋಡಿ ಎಷ್ಟು ಚೆನ್ನಾಗಿ ತಾನೇ ಒಗದಂತಹ ಒಳ್ಳೆಯ ಪಂಚೆ ಉಟ್ಕೊಂಡಿದ್ದಾನೆ. ವಿಮಲ ಧೋತ್ರದ ತಳಿರುಗಾಸೆಯ ಕಾಮ, ಆ ದೇಶೀಯ ಪದ್ಧತಿಯಂತೆ ಕಚ್ಚೆ ಹಾಕಿ ಪಂಚೆ ಉಟ್ಕೊಂಡಿದ್ದಾನೆ. ಗೊತ್ತಾ ನೋಡು ಎಂತಹ ಕಾಮ ಅವನು. ಕೃಷ್ಣಾಜಿನದ ಕಂದಪ್ಪ, ಕೃಷ್ಣಾಜಿನ ಹಾಸ್ಕೊಂಡೇ ಕೂತ್ಕೊಳ್ಳೋದವನು. ಅವನು ಚಾಪೆ ಗೀಪೆ ಮೇಲೆ ಕೂತ್ಕೊಳ್ಳೋದು, ಮೆಡಿಗೆ ಬರಲ್ಲ ಅದು, ಆದ್ದರಿಂದ ಅದರಲ್ಲೇ ಕೂತ್ಕೊಳ್ಳೋದವನು. ಅವನು ಮನ್ಮಥ, ಮದನ ಮತ್ತು ಕಾಮ, ಕಂದರ್ಪ. ಸಾಕ ಅವನಿಗೆ ಹೆಸರು? ತುಂಬ ಚೆನ್ನಾಗಿದೆ ಅಲ್ವಾ 4 ಹೆಸರು? ನಿಂಗೆ ಇಷ್ಟ ಆಯಿತಾ? ನೀ ಬೇಕಾದ್ರೆ ಹಾಗೆ ಕರಿ, ಕಾಮ ಅಬ್ರಿ ಬೊಂಡ್ರಿ ಅಂತ ಕರೆದ್ರೂ ಅವ್ನು ಇಷ್ಟಪಡ್ತಾನೆ. ನೋಡು, ಕಂದರ್ಪನನ್ನು ಕರೆಯೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಆಯಿತಾ? ಏನಯ್ಯ, ನಮ್ಮ ಹುಡುಗಿ ಮದುವೆ ಮಾಡ್ಕೊತೀಯ? ನಳಿನ ಮುಖಿಯನ್ನು ವಹಿಸು, ಬಾ ಬಾ ಬೇಗ ಬಾ, ಎತ್ತು ಬಿಲ್ಲುನ ಅಂತಿದ್ದಾರೆ. ಇಷ್ಟು ಹೇಳಿದ ತಲೆ ಎತ್ತೆ, ನೀನು ಬರೀ ರಂಗೋಲಿ ಹಾಕೊಂಡು ಕೂತಿದೆಯಲ್ಲ, ಎತ್ತೆ ತಲೆನ ಅಂತೇಳಿ ತಲೆಯನ್ನು ಎತ್ತುತ್ತಾರಂತೆ ನಗು ನಗುತ್ತಾ ಚಪಲೆಯರಾದಂತಹ ಸಖಿಯರು. ಅವಳಿಗೆ ತುಂಬ ಇಷ್ಟು ತಮಾಷೆ ಮಾಡಿದಾಗ ಎಷ್ಟು ನಾಚಿಕೆ ಇನ್ನಷ್ಟು ಜಾಸ್ತಿ ಆಗುತ್ತಲ್ವ. ಅದಕ್ಕೆ ನಮ್ಮ ಟೀಚರ್ ಹೇಳೋರು, ಆ ಶ್ರಮಕ್ಕಿಂತ ಈ ಶ್ರಮ ಶ್ರಮ ಆಯಿತು ಅಂತ. ಇವ್ರು ಇಷ್ಟು ತಮಾಷೆ ಮಾಡ್ತಾರೆ, ಊರಿನ ಜನನೆಲ್ಲ ಏನೆಲ್ಲ ನಗುತ್ತಾ ಇದ್ದಾರೆ. ಆದರೂ ಕೂಡ ಆ ಬ್ರಾಹ್ಮಣ ದಿಟ್ಟ ಧೈರ್ಯದಿಂದ ಮುಂದೆ ಮುಂದೆ ಬರ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನಲ್ಲಿ, ಅದಕ್ಕೆ ಇವತ್ತು ಕೃಷ್ಣರ ಸ್ತೋತ್ರದಿಂದ ನಾನು ಆರಂಭ ಮಾಡಿದ್ದು. ಕೃಷ್ಣ ಇಲ್ಲದೆ ಮಹಾಭಾರತ ಇಲ್ಲ. ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಅಂತಲೇ ನಾರಾಯಣಪ್ಪ ಶುರು ಮಾಡೋದು. ಅವನು ಪಾಂಡವರ ಕೌರವರ ಕಥೆ ನಾನು ಹೇಳ್ತಾ ಇದ್ದೀನಿ ಅಂತ ಪೀಠಿಕೆಯಲ್ಲಿ ಹೇಳಿಲ್ಲ ಅವನು. ಅಂತಹ ಕೃಷ್ಣ ಏನು ಮಾಡಿದ, ಬಲರಾಮನನ್ನು, ಅಣ್ಣಯ್ಯ ನಾನೇ ಹೇಳಿದ್ದು ಸರಿಗಿದೆಯಾ ನೋಡು, ಅದೇ ಹಲಾಯುಧ ನೋಡೋ ವಿಪ್ರೌಘದಲ್ಲಿ ಪಾರ್ಥನ ಬರವೋ ಮೇಘದ ಹೊದರುಗಳ ಹರಿದಶ್ವನಂತಿರೆ ವಿಪ್ರವೇಶದಲ್ಲಿ ಪಾರ್ಥನ ಬರವೋ ನೋಡು ಅಣ್ಣ ವಿದಿತವೇ ವಸುದೇವನ ಆಣೆ ಎಂದುದಕ್ಕೆ ತಪ್ಪದರೆ ಸಭಾ ಮಧ್ಯದಲ್ಲಿ ಬರುತ್ತಿಪ್ಪಾತನರ್ಜುನನು ಎಂದನ ಸುರೇ. ನೇಗಿಲೇ ಆಯುಧ ಬಲರಾಮನಿಗೆ. ಬಲರಾಮನಿಗೆ ಹೇಳ್ತಾ ಇದ್ದಾನೆ, ನೋಡು ಇದಾರೆ ಅಂತ ಹೇಳಿದೆ ಅಲ್ವಾ, ಆಗಲೇ ಅವತ್ತೇ ಹೇಳಿದೆ ಅಲ್ವಾ, ನೆನ್ನೆ ಹೇಳಿದೆ, ಹೌದು ಸರಿ. ನೋಡು, ಆ ಬ್ರಾಹ್ಮಣರ ಸಮೂಹದಲ್ಲಿ ಬರ್ತಾ ಇದ್ದಾನೆ. ಅವನು ಹೇಗೆ ಬರ್ತಾ ಇದ್ದಾನೆ, ತುಂಬ ಮೋಡ, ದಟ್ಟವಾದ ಮೋಡ ಇರುತ್ತಲ್ಲ,
ಅದನ್ನು ಹರ್ಕೊಂಡು ಹೊರಗಡೆಗೆ ಸೂರ್ಯ ಹೇಗೆ ಬರ್ತಾನೋ ಹಾಗೆ ಬರ್ತಾ ಇದ್ದಾನೆ. ಬ್ರಾಹ್ಮಣರೆಲ್ಲ ಮೋಡದ ಹಾಗೆ ಕೂತಿದ್ದಾರೆ ಎಲ್ಲರೂ. ಅವರ ಮಧ್ಯೆ ತೇಜಸ್ಸಿನಿಂದ ಓಜಸ್ಸಿನಿಂದ ಕೂಡಿದಂತಹ ಪಾರ್ಥ ಶ್ರೇಷ್ಠವಾದ ಸೂರ್ಯ ನಾರಾಯಣನಂತೆ ಬರ್ತಾ ಇದ್ದಾನೆ. ಬ್ರಾಹ್ಮಣ ವೇಷದಲ್ಲಿದ್ದಾನೆ. ಹೌದಾ? ನಿಜನಾ? ಸರಿನಾ? ಸುಳ್ಳಳಿಲ್ಲ ತಾನೇನೇನೋ? ನಮ್ಮ ಅಪ್ಪನಾಣೆ ಅಂತ ಹೇಳಿದ್ದೆ ಅಲ್ವಾ? ಆಣೆ ಪ್ರಮಾಣ ಎಲ್ಲ ಸರಿ ಹೋಯ್ತಾ? ಅಣ್ಣಯ್ಯ ನೋಡ್ದೇನು? ಅಲ್ಲ, ನೀನೇನೋ ಬಾಯಲ್ಲಿ ಹೇಳಿದೆ, ನಿಜನಾ ಅದು? ನಿಜನಾ? ಜನಪನೋ ಭೀಮಾದಿಗಣೋ ತಜ್ಜನನಿಯ ತಾವೆಲ್ಲ ಭೂಸುರ ಜನದ ಸಾಮೀಪ್ಯದಲ್ಲಿ ಸಭೆಯೊಳಗಿದ್ದರು ಎನಗೆದೋ ನಿನಗೆ ಇದು ಎಂತರಿತವು ಅರಗಿನ ಮನೆಗೆ ತಪ್ಪಿದರೆಂತೋ ಶಿವ ಶಿವ ನೀನೆನಿತು ಮಾಯಾ ಸಿದ್ಧನೋ ಎಂದನು ನಗುತ ನಗು ನಗುತ ಬಲರಾಮ. ಧರ್ಮರಾಜನ, ಭೀಮನ, ಅರ್ಜುನನ, ಅವರ ಅಮ್ಮನ ಎಲ್ಲರೂ ಹೊರಗಿನ ಅರಮನೆ ಸುಟ್ಟೋದ್ರಲ್ವಾ? ಇದಕ್ಕೆ ಸಭೆಯಲ್ಲಿದ್ದಾರೆ ಅಂತ ಹೇಳ್ತಿದೆಯಲ್ಲಯ್ಯ, ನಿನಗೆ ಹೇಗೆ ಅರ್ಥ ಆಗುತ್ತೆ? ನಿನಗೆ ಹೇಗೆ ಗೊತ್ತಾಗುತ್ತೆ? ನನಗೆ ಹೇಗೆ ಗೊತ್ತಾಗಲ್ಲ? ನಿನಗೆ ಹೇಗೆ ಗೊತ್ತಾಗುತ್ತೆ? ಹೊರಗಿನ ಮನೆಯಿಂದ ಹೇಗೆ ತಪ್ಪಿಸ್ಕೊಂಡು ಬಂದರು? ಶಿವ ಶಿವ, ಅಬ್ಬಬ್ಬಾ, ಏನು ಘಾಟಿನಪ್ಪ ನೀನು! ನನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಜನ್ಮ ಸಾರ್ಥಕ ಆಯಿತು, ನಾನು ಅಣ್ಣನಾಗಿದ್ದಕ್ಕೆ. ನನಗೇನು ಅರ್ಥ ಆಗಲ್ಲ, ನೀನು ಎಲ್ಲವೂ ಅರ್ಥ ಆಗುತ್ತೆ. ನೀನೇನಿತು ಮಾಯಾ ಸಿದ್ಧನು, ತೋರಿಸ್ತೀನಿ ಅಂತ ಹೇಳಿದ್ದೆ, ಈಗ ತೋರಿಸ್ತಾನೇ ಇದೆಯಲ್ಲ. ಅದು ಹೇಗೆ ಬಂದರು? ಆ ಕಥೆಯೆಲ್ಲ ಹೇಳಿದವರು ನಾ ಏನಪ್ಪ ಒಪ್ಕೊಳ್ಳಿ? ಹೇಗೆ ಒಪ್ಕೊಳ್ಳಿ? ಆಗಲಿ, ಪರವಾಗಿಲ್ಲ, ಸದ್ಯ ನಮ್ಮ ಸೋದರತೆ ಮಕ್ಕಳೆಲ್ಲ ಬದುಕಿದಾರಲ್ಲ, ಅದು ಒಂದೇ ಸಮಾಧಾನ ಇವತ್ತು ಅಂತ ಹೇಳಿ ಬಲರಾಮ ಭೇಷ್ ಕೃಷ್ಣ ಅಂತ ಒಪ್ಪಿದ. ಅವನಿಪತಿ ಕೇಳೋ ಇತ್ತಲು ಈ ಪಾರ್ಥಿವರ ಪರಿಹಾಸವನು ಕಾಂತಾನಿವಹದಲ್ಲಿ ನಿಬ್ಬರದ ನುಡಿಗಳನ್ನು ಆ ಮಹೀಸುರರ ವಿವಿಧ ಕಟು ಮಧುರೋಕ್ತಿ ವಿನ್ಯಾಸವನ್ನು ಕೇಳುತ್ತ ಮುಗುಳು ನಗೆಯಲಿ ನವಮದದ್ವಿಪಗತಿಯ ಗರ್ವಾಯಿಯಲೇ ನಡೆತಂದನ ಅರ್ಜುನನೋ ಜನಮೇಜಯ ಮಹಾರಾಜನಿಗೆ ವೈಶಂಪಾಯನರು ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಪಾರ್ಥಿವರ ಪರಿಹಾಸ, ಕ್ಷತ್ರಿಯರೆಲ್ಲ ಹಾಸ್ಯ ಮಾಡ್ತಾ ಇದ್ದಾರೆ. ಆ ಸಖಿಯರೆಲ್ಲರೂ ಕೂಡ ನಿಬ್ಬರ ನೋಡಿ ಏನೇನೋ ತಮಾಷೆ ಹಾಸ್ಯವನ್ನು ಮಾಡ್ತಾರೆ, ನಗುನಗುತ್ತಾ ಮಾತಾಡ್ತಾ ಇದ್ದಾರೆ. ಇನ್ನಂತೂ ಬ್ರಾಹ್ಮಣರು ಆ ಮೂರು ಕೆಟಗರಿ ಇದ್ದಲ್ಲ, ಆ ಬುಧರು, ವಿಪ್ರರು, ಸಣ್ಣ ಸಣ್ಣ ವಿದ್ಯಾರ್ಥಿಗಳು, ಬ್ರಹ್ಮಚಾರಿಗಳು ಎಲ್ಲರೂ ಆಡಿದ ಮಾತನ್ನೆಲ್ಲ ಕೇಳಿದ. ಅದು ಹೇಗಿತ್ತು? ಕಟುವಾಗೂ ಇತ್ತು, ಅದು ಮಧುರವಾಗಿತ್ತು ಅಂತ ಹೇಳ್ತಾನೆ ಕವಿ. ಅವರ ಮಾತೆಲ್ಲ ಮಧುರವಾಗಿ ಕೇಳಿಸ್ತಂತೆ ಅರ್ಜುನನ ಕಿವಿಗೆ. ಎಲ್ಲವನ್ನ ಕೇಳ್ತಾ ಮುಗುಳು ನಗೆಯಲ್ಲಿ ನಗನಗುತ್ತಾ ಒಳ್ಳೆ ನಿಧಾನವಾಗಿ ಆಗತಾನೆ ಒಂದು ಮದಿಸಿದ ಆನೆ ಹೇಗೆ ನಿಧಾನಕ್ಕೆ ನಡೆಯುತ್ತೋ ಹಾಗೆ ಮದದ್ವಿಪ ಗತಿಯ ಗರ್ವದಿಂದ ಗೌರವದಿಂದ ಹೆಜ್ಜೆಯನ್ನು ಇಡ್ತಾ ಆ ಮತ್ಸ್ಯಯಂತ್ರದ ಬಳಿಗೆ ಬಂದ ನಮ್ಮ ಕಥಾನಾಯಕ ಇವತ್ತು ಅರ್ಜುನ. ಈಗ ಅಂದ್ಕೊಂಡು ಇಷ್ಟೊತ್ತು ಹಾಸ್ಯ ಮಾಡಿದ್ದಲ್ಲ ಎಲ್ಲರೂ, ಇಷ್ಟು ನಾವು ಹೇಳಿದ್ರೂ ಮತ್ಸ್ಯಯಂತ್ರದ ಹತ್ತಿರಕ್ಕೆ ಹೋಗಿದ್ದಾನೆ ಅಂದರೆ ಇವನು ಸಾಧಾರಣದವನಲ್ಲ. ಈಗ ಅರ್ಥ ಆಯ್ತು ಎಲ್ರಿಗೂ. ಇವನ ಗತಿ ಮುಖಚೇತೆ ಭಾವೋತ್ಸವ
ವಿಲಾಸ ಉಪೇಕ್ಷೆ ಬರವು ಅಂಗವಣೆ ಗರುವಿಕೆ ಗಮಕ ಭಾವದ ಭೀತಿ ಮುಲ್ಲಮಣೆ ಇವನ ವಿಮಲ ಕ್ಷತ್ರ ವಿಕ್ರಮವೋ ಇವನ ಕೊಂಡೆಯತನವೋ ಇವೇ ಸಾಕು ಇವನು ಅಘಾಟದ ವೀರನು ಎಂದರು ವೀರರರ್ಜುನನ. ಕಡೆಗೊಂದು ಕನ್ಕ್ಲೂಷನ್ಗೆ ಬಂತು. ಯಾರೋ ವೀರರಾದಂಥವರೇ ಇವಾಗ ಬೈದಿದ್ರಲ್ಲ, ಯಾಕೆ ಹೋಗ್ತೀಯ ಬಿಡು ಅಂತ. ಅವರೆಲ್ಲ ಅಂದ್ಕೊಂಡ್ರು, ಅಲ್ಲ ಅವನ ನಡಿಗೆ ನೋಡಿ, ಅವನ ಸನ್ನೆ ನೋಡಿ, ಅವನ ಸಂಭ್ರಮ ನೋಡಿ, ಅವನ ಚೆಲುವಿಕೆಯನ್ನು ನೋಡಿ, ಅವನ ಅಲಕ್ಷ್ಯ ಭಾವವನ್ನು ನೋಡಿ, ಅವನ ಸಾಮರ್ಥ್ಯ, ಅವನ ಹೆಚ್ಚಳ, ಅವನ ಹಿರಿಮೆ, ಅವನ ಟಿವಿ, ಅವನ ಉಬ್ಬುವಿಕೆ, ಅವನ ದರ್ಪ, ಅವನ ಅತಿಶಯ ಎಲ್ಲವನ್ನು ನೋಡಿದಾಗ ವಿಮಲ ಕ್ಷತ್ರ ವಿಕ್ರಮವು, ಕ್ಷತ್ರಿಯರಿಗೆ ಯಾವುದು ಜಯಿಸಕ್ಕಾಗಲಿಲ್ವೋ ಅದಷ್ಟು ಅವನಲ್ಲಿದೆ. ಮಲ್ಲ ಅಂದರೆ ಕೊಳೆ, ವಿಮಲ ಅಂದರೆ ಪರಿಶುದ್ಧ ಅಂತ. ಪರಿಶುದ್ಧವಾದ ಕ್ಷಾತ್ರಿಯ ಗುಣ ಅವನಲ್ಲಿದೆ. ಕ್ಷತ್ರಿಯರಿಗೆ ಮಾತ್ರ ಇಂತಹ ಒಂದು ಧೈರ್ಯ ಇರೋದು, ಸಾಹಸವನ್ನು ಎದುರಿಸುವ ಸಾಮರ್ಥ್ಯ ಇರೋದು. ಇವನು ಅಘಾಟದ ವೀರನು. ಬರೀ ವೀರ ಅಲ್ಲ, ಅದಕ್ಕೆ ಗುಣವಾಚಕ, ಗುಡ್ ಬೆಟರ್ ಬೆಸ್ಟ್ ಇದ್ದ ಹಾಗೆ. ಅಘಾಟದ ಅಂದರೆ ಅತಿಶಯವಾದಂತಹ ವೀರ ಇವನು. ಆದ್ದರಿಂದ ವೀರರೇ ಹೊಗಳೋದು. ವೀರರಾದಂತಹ ಅನೇಕ ರಾಜರು ಬಂದಿದ್ರಲ್ಲ, 56 ದೇಶದ ರಾಜರೆಲ್ಲರೂ ಅವರೆಲ್ಲ ಹೊಗಳ್ತಾ ಇದ್ದಾರೆ. ಆಯ್ತಪ್ಪ, ಬೆಸ್ಟ್ ಆಫ್ ಲಕ್, ಹೋಗಯ್ಯ, ಸಾಕಾಗೋಗಿದೆ, ನೆನ್ನೆಯಿಂದ ಕೇಳ್ತಾನೆ ಇದ್ದೀವಿ, ಒಬ್ಬರು ಮತ್ಸ್ಯ ಅಂತ ಬೇಧಿಸ್ತಾ ಇಲ್ಲ, ನೀನಾದ್ರು ಬೇಸತ್ತಂದ್ರೆ ಮುಗಿಸು. ಏನು ಮಾಡ್ದ ಅರ್ಜುನ? ಬರುತ್ತಾ ಭೀಷ್ಮ ದ್ರೋಣ ಕೃಪರಿಂಗೆ ಎರಗಿದನು ಮನದೊಳಗೆ. ಯಾದವರ ರಸಹಂತಿಯ ಹರಿಯನೋ ಅಭಿವಂದಿಸಿದ ನಕ್ಷಿಯಲಿ. ಸುರಪತಿಗೆ ಗುಹ ಗಣಪದಿಕ್ಪಾಲರಿಗೆ ರುದ್ರ ಆದಿತ್ಯ ವಸು ಮುಖ್ಯರಿಗೆ ಮಣಿದನೋ ಬಂದನೋ ಅಗ್ಗದ ಚಾಪವಿದ್ದೆಡೆಗೆ. ಈ ಕೆಲಸನ ಯಾರಾದರೂ ಮಾಡಿದ್ರ? ಇಷ್ಟೊತ್ತು ಕೇಳಿದ್ವಲ್ಲ, ಒಬ್ಬರೂ ಮಾಡಲಿಲ್ಲ ಕೆಲಸ. ಭೀಷ್ಮಾಚಾರ್ಯರು, ಅವರ ತೋಳ್ ತೆಕ್ಕೆಯಲ್ಲಿ ಬೆಳೆದಂತಹ ಮಕ್ಕಳು ಇವರು. ತಾತನಾದಂತಹ ಗಂಗಾಪುತ್ರರಾದಂತಹ ಭೀಷ್ಮ ಪ್ರತಿಜ್ಞೆಯನ್ನೇ ಮಾಡಿದಂತಹ ಅವರಿಗೆ ನಮಸ್ಕರಿಸಿದ. ಶಸ್ತ್ರಾಸ್ತ್ರಗಳನ್ನು ಕಲಿತಂತಹ ದ್ರೋಣಾಚಾರ್ಯರಿಗೆ, ಕೃಪಾಚಾರ್ಯರು ಶಾಸ್ತ್ರವನ್ನು ಕಲಿಸಿದಂತಹ ಗುರುಗಳಿಗೆ ಎರಗಿದ. ಯಾದವರ ರಸ, ಯಾದವರೆಲ್ಲ ಒಂದು ಪಂಕ್ತಿಯಲ್ಲಿ ಕೂತಿದ್ದಾರೆ, ಸಾಲು ಕೂತ್ಕೊಂಡಿದ್ದಾರೆ. ಅಲ್ಲಿರುವಂತಹ ಹರಿ ಕೃಷ್ಣನಿಗೆ ಅಭಿವಂದಿಸಿದ ಕಣ್ಣಿನಲ್ಲೇ. ಆಮೇಲೆ ಸುರಪತಿಗೆ, ದೇವೇಂದ್ರನಿಗೆ, ಗುಹ ಗಣಪತಿ, ಶಿವ, ದಿಕ್ಪಾಲರಿಗೆ, ಸೂರ್ಯ ಚಂದ್ರ, ಅಷ್ಟ ದಿಕ್ಪತಿಗಳಿಗೆ, ನಕ್ಷತ್ರಗಳಿಗೆ ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರನ್ನು 33 ಕೋಟಿ ದೇವತೆಗಳು ಅಂತ ಹೇಳ್ತಾರಲ್ಲ, ಎಲ್ಲರನ್ನು ನೆನಪಿಸಿಕೊಂಡು ಅವರೆಲ್ಲರಿಗೆ ಮನಸ್ಸಿನಲ್ಲೇ ನಮಸ್ಕರಿಸಿ ಬಂದ. ಎಲ್ಲಿ ಬಂದ? ಅಗ್ಗದ ಚಾಪವಿದ್ದೆಡೆಗೆ. ಅಗ್ಗ ಅಂದರೆ ಚೀಪ್ ರೇಟ್ ಅಲ್ಲ, ಅಗ್ಗ ಅಂದರೆ ಶ್ರೇಷ್ಠ ಅಂತ ಕಾವ್ಯದಲ್ಲಿ. ಶ್ರೇಷ್ಠವಾದಂತಹ ಮತ್ಸ್ಯ ಯಂತ್ರವನ್ನು ಬೇಯಿಸೋದಕ್ಕೆ ಮತ್ಸ್ಯ ಯಂತ್ರದ ಬಳಿಗೆ ಅವನು ಮದ ಗಜದಂತೆ ನಡೆದು ಅಲ್ಲಿಗೆ ಬಂದ. ಬಂದವನೇನು ಮಾಡ್ದ ಅರ್ಜುನ? ಮೊದಲಲಿಗೆ ಅಂಬುಜ ಭವನನು, ಆ ಮಧ್ಯದಲ್ಲಿ ಮಧುಸೂದನನನು, ಆ ಬಿಲುದುರಿಯಲೇ ಆಹ್ವಾನಿಸಿದ ಅಗ್ಗದ ನೀಲಲೋಹಿತನ. ಇದು ಮಹಾಭೂಮಿ ಪರಬಿಂಕವನೊದೆದ ಧನುವೆ ಪೂತುರೆ ಎನ್ನುತ್ತ ಎತ್ತಿದನು, ಗೊತ್ತಿದನು ಕೊರಳಿಗೆ
ತೊಡಿಸಿದನು ತಿರುವ ಆ ಆ ಶೀಲಂ ಪರಂಭೂಷಣಂ ಅಂತಾರೆ. ವಿದ್ಯಾದದಾತಿ ವಿನಯಂ ಎಲ್ಲವೂ ನಮ್ಮ ಧನುರ್ಧಾರಿ ಪಾರ್ಥನಲ್ಲಿ ಇದೆ. ಪ್ರಣಯಿಗಳ ಪೋಷಕನಾದಂತಹ ಕೃಷ್ಣ ಜೊತೆಗಿದ್ದಾಗ ಇವನ ಗೆಲುವು ಅಸಾಧಾರಣವೇ. ಕೃಷ್ಣನಿರುವ ತಾಣ ಪುಣ್ಯ ತಾಣ. ಅಲ್ಲೇ ಇದ್ದಾನೆ ಕೃಷ್ಣ. ಕೃಷ್ಣನನ್ನು ಇಂಟ್ರೊಡ್ಯೂಸ್ ಮಾಡದೆ ಕವಿ ಕುಮಾರವ್ಯಾಸ ಈಗ. ಮಹಾಭಾರತದಲ್ಲಿ ಇದುವರೆಗೆ ಕೃಷ್ಣ ಬಂದಿಲ್ಲ, ಪಾತ್ರನೇ ಬಂದಿಲ್ಲ, ಇವಾಗ ಈಗಲೇ ಬರೋದು. ಅಲ್ಲಿ ಅವನು ಏನು ಮಾಡ್ತಾರೆ, ಮೊದಲಲ್ಲಿ ಅಂಬುಜ ಭವನ ಬ್ರಹ್ಮನನ್ನು ಪ್ರತಿಷ್ಠಾಪಿಸಿದ, ಮಧ್ಯದಲ್ಲಿ ಮಹಾವಿಷ್ಣುವನ್ನು, ತುದಿಯಲ್ಲಿ ಅಗ್ಗದ ನೀಲಲೋಹಿತನ ಶಿವನನ್ನು ಆರಾಧಿಸಿದ. ಆಮೇಲೆ ಎಲ್ಲವನ್ನು ಪ್ರತಿಷ್ಠೆ ಮಾಡಿದ ಬಿಲ್ಲಿಗೆ. ಇದು ಮಹಾಭೂಮಿ ಪರ ಬಿಂಕವನ್ನು ಒದೆದನವೇ. ಅಬ್ಬಬ್ಬ, ಏನೆಲ್ಲ ರಾಜರ ಬಿಂಕವನ್ನು ಅಹಂಕಾರವನ್ನು ಮರ್ದಿಸಿದಂಥ ಬಿಲ್ಲಲ್ಲವೇ ಇದು. ಛೇ, ಧನುವೆ ಪೂತುರೆ ಭೇಷ್ ಭಪ್ಪರೆ ಅಬ್ಬಬ್ಬ ಅಂದ. ಜೋರಾಗಿ ಕೂಗಿದ, ಪೂತುರೆ ಅನ್ನುತ್ತಾ ಎತ್ತಿದನು. ಎತ್ತದ ಅಲ್ಲರ್ಸಕ್ಕೆ ಹೇಳಿಲ್ವಲ್ರಿ ಎಲ್ರಿಗೂ. ಅದನ್ನು ಮೇಲಿಕೆ ಒಂದು ಸರ್ಷಪ ಅಂತ ಹೇಳ್ತಾನೆ. ಎಳ್ಳು ಮೊನೆಯ ತುದಿಯಷ್ಟು ಎತ್ತಕ್ಕಾಗಿರಲಿಲ್ಲ ಕರ್ಣನಿಗೆ. ಅಂತಹ ಗೊತ್ತಿದನು. ಎತ್ತದ, ಬಗ್ಗಿಸಿದ, ಶಿಂಜನಿಯನ್ನು ಕಟ್ಟದ, ಹೂಡಿದ. ಬಾಣವನ್ನು ಹೂಡಬೇಕಾದ್ರೆ ಸಿಗ್ತಾನೆ, ಬಲಗೈಯಲ್ಲಿ ಹೀಗೆ ಹೂಡಬೇಕು. ಅವನು ಸವ್ಯಸಾಚಿ, ಎರಡು ಕೈಯಲ್ಲೂ ಬಾಣ ಬಿಡ್ತಾ ಇದ್ದ ಅಂತ ಪಾರ್ಥನಿಗೆ ಒಂದು ಹೆಸರಿದೆ. ಸಾಧಾರಣ ಹೀಗೆ ಎತ್ತುವಂಥದ್ದು. ಕೊರಳಿಗೆ ತೊಡಿಸಿದನು ತಿರುವ. ಹಗ್ಗ ಇರುತ್ತಲ್ಲ, ಶಿಂಜನಿ ಇರುತ್ತೆ, ಅದಕ್ಕೆ ಬಾಣವನ್ನು ಹೂಡಿದ. 5 ಬಾಣದಲ್ಲಿ ಮತ್ಸ್ಯದ ಕಣ್ಣನ್ನು ಭೇದಿಸಬೇಕು. ಹೊಯ್ದು ತಿರುವನು ಸೆಳೆದ ಕಿವಿವರೆಗೈದನು. ಇದು ಹದವಿಲ್ಲಲ ಬಿಲು ಹೊಯ್ದುದ ಕಟ ಬರಿದೆ ಹೆದರಿತು ಮಾಗದಾದಿಗಳು. ಕೈದೆಗೆದರು ಮಾಗದಾದಿಗಳು, ಕೈದೆಗೆದರು. ಇದರೊಳಗೆ ಹೆಸರು ಎನಗೈದಬೇಕೆಂದೆನುತ ಐಸಲೆ ಐಸಲೆ ಎನ್ನುತ್ತ 5 ಬಾಣವ ಕೊಂಡು ಯಂತ್ರದ ಹೊಳಗ ನಿಕ್ಷಿಸಿದ. ಒಮ್ಮೆ ಢಮ್ ಅಂತ ಶಬ್ದ ಮಾಡ್ದ. ಆ ಶಿಂಜಿನಿ ಏನೇ ಶಬ್ದ ಮಾಡ್ತಾರೆ, ಟೆನ್ಷನ್ ಸರಿಗಿದೆಯಾ ಇಲ್ವಾ ಅಂತ. ಹೊಯ್ದು ತಿರುವನು ಸೆಳೆದು ಕಿವಿವರೆಗೆ ಒಯ್ದು. ಎಷ್ಟು ಪರ್ಫೆಕ್ಟಾಗಿದೆ, ಹದವಾಗಿ ಇದೆ. ಬಾಣ ಬಿಡೋದಕ್ಕೆ ಸರಿಯಾದಂತಹ ಬಿಲ್ಲು, ಬಾಣವೂ ಸಿದ್ಧವಾಗಿದೆ ಅಲ್ವಾ. ಅಲ್ಲ, ಇಷ್ಟು ಚೆನ್ನಾಗಿರೋ ಬಿಲ್ಲನ್ನು ಯಾಕೆ ಎತ್ತಕ್ಕಾಗಲಿಲ್ಲ ಎಲ್ರಿಗೂ? ಯಾಕಾಗಲಿಲ್ಲ? ಮಾಗಧಾದಿಗಳು, ಜರಾಸಂಧ ಸಾಧಾರಣದವನೇ ಅವನು, ಮಗಧ ದೇಶದ ರಾಜವನು, ಅವನನ್ನೇ ಸೋಲಿಸ್ಬಿಡ್ತಲ್ಲ, ಅವ್ರನ್ನೆಲ್ಲ ಹಿನ್ನಟ್ಬಿಡ್ತಲ್ಲ. ಅಲ್ಲ 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 ಅಲ್ಲ, ಎಲೆ ಬಿಲ್ಲೆ, ನನಗೆ ಹೆಸರು ಬರಬೇಕು ಅಂತ ಅವ್ರಿಗೆಲ್ಲ ಸೋಲಿಸಿದೀಯಾ? ಹೆಸರು ಎನಗೈದಬೇಕು, ನನಗೆ ಬರಬೇಕು ಅಂತಾರೆ. ನೀನು ಹೀಗೆ ಮಾಡಿದೀಯಾ ಅಲ್ವಾ? ಇರಲಿ, ಪರವಾಗಿಲ್ಲ. 5 ಬಾಣವ ಕೊಂಡು. ಯಾಕೆ ಇವ್ರಿಗೆ ಇಷ್ಟೆಲ್ಲ ಸಾಮರ್ಥ್ಯ ಬಂತು ಅಂದರೆ ಅಷ್ಟು ಜನರ ಆಶೀರ್ವಾದ ಇದೆ. ಭೀಷ್ಮ, ದ್ರೋಣ, ಕೃಪಾಚಾರ್ಯರಂತಹ ಗುರುಗಳ ಆಶೀರ್ವಾದ ಇದೆ. ತ್ರಿಮೂರ್ತಿಗಳನ್ನು, ಅಷ್ಟ ದಿಕ್ಪತಿಗಳನ್ನು, ಇಡೀ ಅಖಂಡ ದೇವತೆಗಳನ್ನು ಸ್ಮರಣೆ ಮಾಡ್ಕೊಂಡು ಬಂದಿದ್ದಾನೆ. ಶಕ್ತಿ ಇದೆ ಇರೋದಕ್ಕೆ ಸಾಧ್ಯ. ಭಗವಂತನ ದೇಣಿಗೆ ಯಾವ ರೀತಿಯಲ್ಲಿ ಯಾರಿಗೆ ಹೇಗೆ ಕೊಡಬೇಕು ಅನ್ನೋದು ಅವನು ಗೊತ್ತು. ಅವನು ಕೊಟ್ಟೇ ಕೊಡ್ತಾನೆ, ಆ ನಂಬಿಕೆ ಇದೆ ಅವನಿಗೆ. ಕ್ಷತ್ರಿಯರಿಗೆ ನಮ್ಮ ಕೈಲಿ ಆಗತ್ತೋ ಇಲ್ಲೋ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೋದರೂ ಅದಕ್ಕಾಗಲಿಲ್ಲ. ಅರ್ಜುನನಿಗೆ ಆಗೇ ಆಗತ್ತೆ ಅಂತ ನಂಬಿಕೆಯಿಂದ ಬಂದು ಅದಾಗತ್ತೆ. ಆ ನಂಬಿಕೆ, ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಅದು ಕಾವ್ಯ ನಮಗೆ ಹೇಳ್ತಾ ಇದೆ. ಅರ್ಜುನನ ಆ ಪ್ರತಿಭಟನಾ ಶಕ್ತಿ ಏನಿದೆ,
ಮಣ್ಣು ಬಿಟ್ಟು ಮಡಕೆ ಇಲ್ಲ, ನಿನ್ನ ಬಿಟ್ಟು ದೇವರಿಲ್ಲ ಅಂತ ನಮ್ಮಲ್ಲಿ ಒಂದು ನುಡಿಗಟ್ಟಿದೆ. ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ನನಗೇ ಇದು ಗೆಲುವನ್ನು ತರಲೇಬೇಕು ಅಂತ ಹೇಳಿ ಬಾಣ ಹೀಗೆ ಮಾಡಿರ್ಬೋದು, ಬಿಲ್ ಹೀಗೆ ಮಾಡಿರ್ಬೋದು ಅಂದ್ಕೊಂಡಂತಹ ಆತ ಆ ಮೀನನ್ನು ನೋಡಿದ. ಅದರ ರಿಫ್ಲೆಕ್ಷನ್, ಅದರ ನೆರಳು ಎಣ್ಣೆ ಒಳಗಡೆ ಇರುತ್ತೆ. ಇದನ್ನು ನೋಡ್ಕೊಂಡು ಅದ್ರ ಕಣ್ಣಿಗೆ ಬಿಡಬೇಕು. ಎಂತಹ ಗುರಿ ಅನ್ನೋದನ್ನು ಶುರುವಿನಿಂದ ಪಾರ್ಥ ದ್ರೋಣಾಚಾರ್ಯರಿಂದ ಕಲ್ತುಬಿಟ್ಟಿದ್ದ. ಅವರ ಮಗ ಅಶ್ವತ್ಥಾಮನಿಗೂ ದ್ರೋಣಾಚಾರ್ಯರು ಹೇಳ್ಕೊಟ್ಟಿರಲ್ಲ. ಅವನಿಗೆ ಹೇಳ್ಕೊಡದೆ ಮುಚ್ಚಿಟ್ಟು ಇವನಿಗೆ ಅರ್ಜುನನಿಗೆ ಹೇಳ್ಕೊಡ್ತಾ ಇದ್ರಂತೆ. ಊಟ ಮಾಡುವಾಗ ನಿಧಾನ ಮಾಡ್ತಿದ್ದಂತೆ ಅಶ್ವತ್ಥಾಮ ಊಟ ಮಾಡೋದನ್ನು. ಅವನು ಶಿವನ ಅಂಶ ಅಂತ ಹೇಳ್ತಾರೆ, ಇವನು ನರನ ಅಂಶ ಅರ್ಜುನ. ದ್ರೋಣಾಚಾರ್ಯರು ಬೇಗ ಬೇಗ ಊಟ ಮಾಡಿಬಿಟ್ಟು ಅರ್ಜುನ ಹೊರಗಡೆ ಕರ್ಕೊಂಡೋಗಿ ಅವ್ನಿಗೆ ಹೇಳ್ಕೊಡದೇ ಇರೋದನ್ನೆಲ್ಲ ಇವ್ನಿಗೆ ಹೇಳ್ಕೊಡ್ತಾ ಇದ್ದಂತೆ. ಹಸುರಾದಂತಹ ಅನೇಕ ಎಲೆಗಳಿಂದ ತುಂಬಿದಂತಹ ಮರದಲ್ಲಿ ಒಂದು ಗಿಣಿ ಕೂತಿರುತ್ತೆ. ಆ ಗಿಣಿ ಎಲ್ಲಿದೆ ಅಂತ ಹಸಿರಲ್ಲಿ ಕಾಣಿಸೋದಿಲ್ಲ. ಆ ಕಣ್ಣಿಗೆ ಬಿಡು ಬಾಣ ಬಿಡು ಅಂತ ಹೇಳಿದ್ರೆ ಬಿಡ್ತಾ ಇದ್ದಂತೆ ಅರ್ಜುನ. ಅಷ್ಟು ಅವನಿಗೆ ಪರ್ಫೆಕ್ಷನ್ ಬಾಣ ಬಿಡೋದ್ರೊಳಗಡೆ. ಅಂತಹ ಅವನಿಗೆ ಇದು ಒಂದು ದೊಡ್ಡ ವಿಚಾರನ. ಅಂತಹದ್ದನ್ನು ಚಿಕ್ಕ ವಯಸ್ಸಲ್ಲೇ ಗೆದ್ದಂಥವನು ಪಾರ್ಥ. ಅವನೇನು ಹೇಳ್ಕೊತಾನೆ, ನನಗೆ ಗೆಲ್ಲಬೇಕು ಅಂತ ತಾನೇ ಈ ಯಂತ್ರ ಹೀಗೆ ಮಾಡಿದೆ ಅಂದ್ಕೊಂಡು ಅವನು ಅದನ್ನು ನಿರೀಕ್ಷಿಸಿದ. ತೂಗಿ ಕಿವಿವರೆಗುಗಿದು ಯಂತ್ರವತ್ತಾಗಿಸಿದ ನಂಬಿನಲಿ ಪರ್ಥನಲಾಗು ವೇಗವನಾರು ಬಲ್ಲರು ಯಂತ್ರವೇದರು. ಯಾರು ಧಣು 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 ಪೂತು ಕಾರ್ಮುಕ ಯೋಗ ಸಿದ್ಧನೆ ಮಜರೆ ಕೋದಂಡಾಗಮ ತ್ರಿಪುರಾರಿ ಎಂದುದು ವಂದಿಸಂದೋಹ. ಎಷ್ಟೊಂದು ಪದ್ಯದಲ್ಲಿ ಮತ್ಸ್ಯಯಂತ್ರದ ವಿಚಾರ ಹೇಳಿದಂತಹ ಕವಿ ಒಂದೇ ಒಂದು ಪದ್ಯದಲ್ಲಿ ಬಿಲ್ಲನ್ನು ಎತ್ತಿ ಹೊಡೆದೇ ಬಿಟ್ಟು ತೂಗಿ ಕಿವಿವರೆಗೆ ಹೋಗಿದ್ದು ಯಂತ್ರ ಒತ್ತಾಗಿಸಿದ ನಂಬಿನ. ಒಂದೇ ಬಾಣ ಬಿಟ್ಟಿರೋದು, 5 ಇಲ್ಲ, ಕರೆಕ್ಟಾಗಿ ಬಿಟ್ಬಿಟ್ಟಿದ್ದಾನೆ. ಅದಕ್ಕೆ ಕವಿ ಹೇಳ್ತಾನೆ, ಅವನಲ್ಲಿರುವಂತಹ ಆ ವೇಗ ಎಷ್ಟು ಒಬ್ಬರು ಕಣ್ಣು ಮಿಟಕಿಸ್ತಾ ನೋಡ್ತಾ ಇದ್ದಾರೆ ಅಂತ ಅದು ಯಾವ ಬಾಣ ಹೋಯ್ತಾ ಚುಚ್ಕೊಳ್ತಾ ಗೊತ್ತಾಗಲಿಲ್ಲ. ಒಬ್ಬರು ಕಾಣಿಸ್ತಾ ಇಲ್ಲ. ಅಷ್ಟು ಒಂದು ಫ್ರಿಕ್ಷನ್ ಅಂತ ಹೇಳ್ತಾರಲ್ಲ, ಅಷ್ಟು ಸೆಕೆಂಡಲ್ಲಿ ಮುಗಿದೋಗ್ಬಿಟ್ಟಿದೆ ಅದು. ಭೇಷ್ ಬದಲರೇ ಸಿದ್ಧ ಕೋದಂಡಾಗಮ ತ್ರಿಪುರಾರಿ ನೀನೇ ಶಿವ ಕಣಯ್ಯ ಅಂತ ಹೇಳಿ ಎಲ್ಲರೂ ಹೊಗಳ್ತಾ ಇದ್ದಾರೆ. ದಣು ದಣು ಅಂತ ಅವ್ರಿಗೆ ಗೊತ್ತಿರುವಂತಹ ದಪ್ಪರೆ ಭೇಷ ಬಬಾ ಒಬ್ಬ ಏನು ಬಿಲ್ಗಾರ ಇವನು ಅಂತ ಏನು ಎಲ್ಲರೂ ಹೊಗಳ್ತಾ ಇದ್ದಾರೆ. ಎಲ್ಲರೂ ಹೊಗಳಿದ ಮೇಲೆ ಗೊತ್ತಾಯಿತು ಇಲ್ಲಿ ಬಿಟ್ಟಾಗಿದೆ ಅಂತ. ಒಬ್ಬರು ಹೋಗಿದ್ದೇ ಕಾಣಿಸಿಲ್ಲ, ಬಿಲ್ ಹೋಗಿದ್ದೇ ಕಾಣಿಸಿಲ್ಲ ಅವ್ರು ಯಾರು ಕೊಟ್ಟರೆ. ಆಯನುತ ಬಬ್ಬಿರಿದು ವಿಪ್ರನಿಕಾಯ ಕುಣಿದುದು ಕಮಲಮುಖಿ ನಿರ್ದಾಯದಲ್ಲಿ ಸೇರಿದಳು ಹಾರುವಗೆ ಎನ್ನುತ್ತ ಹರುಷದಲೇ ಆ ಯುವತಿ ಜನ ಜಲಧಿ ಮಸಗಿದು ಬಾಯ ಮೌನದ ಬೆರಳ ಮೂಗಿನ ರಾಯರಿದ್ದರು ಬಿಗಿದ ಬೆರಗಿನ ಹೊತ್ತದು ಗುಡದಲ್ಲಿ ಓ ಅಂತ ಕೂತ್ಕೊಂಡ್ರು. ಯಾರು? ಬ್ರಾಹ್ಮಣರು. ಇಷ್ಟೊತ್ತು ಬೈದಿದ್ರು, ಹಂಸಿದ್ರು. ಏನು ವಿಪ್ರ ಕುಣಿದ್ಬಿಟ್ಟು ಕೈಯಲ್ಲಿದ್ದ ಕಮಂಡಲ ದರ್ಬೆ ಗಿರ್ಬೆ ಎಲ್ಲ ಕಿತ್ತು ಎಸ್ಬಿಟ್ಟು ಕುಣಿದಾಗ್ಬಿಟ್ಟು. ಇವತ್ತು ರಾತ್ರಿ ಅದೇ ಅಲ್ವಾ ಕೆಲಸ ಮಾಡೋದು ಎಲ್ಲರೂ. ನಾಳೆ ಬರುತ್ತೆ ಇದ್ದರೆ ಇವತ್ತು ಬರೀ 12 ಗಂಟೆಗೆ ಕುಣಿಯೋದು. ಇವರು ಬ್ರಾಹ್ಮಣರು ಹಾಗೆ ಕುಣಿದಿದ್ದಾರೆ. 24ನೇ ಇಸ್ವಿ ಮುಗಿಯತ್ತೆ ಇವತ್ತು, ಕುಣೀರಿ ಎಲ್ಲ ಕಡೆ. ಕಮಲಮುಖಿ ನಿರ್ದಾಯದಲ್ಲಿ ಸೇರಿದಳು. ಯಾವ ಪಣವೇ ಇಲ್ಲದೆ ದ್ರೌಪದಿ ಬ್ರಾಹ್ಮಣರ ಮನೆಗೆ ಬಂದು ಖುಷಿಯಾಗೋದು. ಹುಡುಗಿ ಕರ್ಕೊಂಬಂದಾಗ್ತಾನೆ ಖುಷಿ ಆಗೋದು. ಹುಡುಗಿ ಕಳಿಸುವಾಗ ಅಳ್ತೀವಿ ನಾವು. ನಮ್ಮನೆಗೆ ಸೊಸೆ ಬಂದಾಗ ಖುಷಿ ಪಡ್ತೀವಿ, ನಮ್ಮನೆಗೆ ಇನ್ನೊಬ್ಬರು ಬಂದರು ಅಂತ. ಹಾಗೆ ಸಂತೋಷ ಪಡ್ತಾ ಇದ್ದಾರಂತೆ ಬ್ರಾಹ್ಮಣರೆಲ್ಲರಿಗೂ. ಪರಮಾನಂದ ಆಗ್ಬಿಟ್ಟಿದೆ. ಆ ಸಖಿಯರು ಕೂಡ ಸಂತೋಷಪಟ್ಟರು. ಫಸ್ಟ್ ನೋಡಿದಾಗಲೇ ಅಂದ್ಕೊಂಡ್ವಿ, ಇವಳೇ ನಮ್ಮ ರಾಜಕುಮಾರಿ ಸರಿಯಾದಂತಹ ವರ ಅಂತ ಅಂದ್ಕೊಂಡಿದ್ವಿ. ಸದ್ಯ ಇವನೇ ಬಿಲ್ ಎತ್ತಿ ಹೊಡೆದಪ್ಪ ಅಂತ ಅವರು ಸಂತೋಷ ಪಡ್ತಿದ್ರೆ, ಈ 3ನೇ ಪಂಗಡದವ್ರು ಇದ್ದಾರಲ್ಲ, ಚಪ್ಪನ್ನಾರು ದೇಶದ ರಾಜರು, ಈಗ ಬಾಯಿ ಮೇಲೆ ಬೆರಳು ಇಟ್ಕೊಂಡ್ರಂತೆ, ಮೂಗಿನ ಮೇಲೆ ಕೈ ಇಟ್ಕೊಂಡ್ರಂತೆ, ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಟ್ರು. ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಹೊತ್ತ ದುಗುಡದಲ್ಲಿ.
ಅಯ್ಯೋ, ಒಬ್ಬ ಕ್ಷತ್ರಿಯ ಕನ್ಯೆ ನಮ್ಮ ಕ್ಷತ್ರಿಯರಿಗೆ ಸಿಕ್ಕಿದ್ರೆ ಅವ್ರ ಹತ್ರ ಎಷ್ಟು ಬಂಡವಾಳ ಇದೆಯೋ ಅದಷ್ಟು ಬಂಡವಾಳ ನಮ್ಮನೆ ಬರ್ತಿತ್ತು ಅಲ್ವ. ಸಾವುಕಾರ ಮನೆ ಹುಡುಗಿ ಸಾವುಕಾರ ಮನೆಗೆ ಬಂದರೆ ಮತ್ತಷ್ಟು ಅಧಿಕ ಆಗತ್ತಲ್ವ. ಹೋಗಿ ದಟ್ಟದಲ್ಲಿ ಬ್ರಾಹ್ಮಣ ಮನೆಗೆ ಹೋಗ್ತಿದ್ದಾಳಲ್ಲ ಕ್ಷತ್ರಿಯರ ಹುಡುಗಿ ಅಂತೇಳಿ ಬಹಳ ಬೇಜಾರಾಯಿತು ಎಲ್ರಿಗೂ. ಯಾರು ಬೇಜಾರಾದ್ರೇನು, ಆಗೋಗಿದೆ ಕೆಲಸ. ಉಂಡು ಹೋದ ಕೊಂಡು ಹೋದ ಅಂತ. ಬ್ರಾಹ್ಮಣರು ಬರೀ ಉಂಡೋಕೆ ಬಂದಿದ್ರು, ಊಟಕ್ಕೆ ಬಂದಿದ್ರು. ಈಗ ಹುಡುಗಿನೂ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ರಿಗೂ ಎಷ್ಟು ಸಂಕಟ ಆಗಿದೆ ಅಂದರೆ, ಬೆಂದ ಹುಣ್ಣಿಗೆ ಸಾಸಿವೆ ಅರೆದಂತೆ ಅಂತ ಹೇಳ್ತಾರೆ. ಸಾಸಿವೆ ಮಹಾ ಘಾಟು. ಪೆಟ್ಟ ಮೇಲೆ ಯಾರಾದರೂ ಸಾಸಿವೆ ಹಾಕ್ತಾರೆ ಅಂದ್ರಿ, ಹಾಗಾಯಿತು ಇವರೆಲ್ರಿಗೂ ಕೂಡ. ಅಬ್ಬಬ್ಬಬ್ಬ ಏನು ಛೇ 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 ಛೇ, ಉರಿಯುವ ಬೆಂಕಿಗೆ ತುಪ್ಪ ಸುರಿದಷ್ಟು ಪ್ರಮಾದ ಆಗೋಯ್ತಲ್ಲ ಅಂತ ಅವರೆಲ್ಲ ದುಗುಡದಲ್ಲಿ ಕೂತಿದ್ದರೆ, ಮೊಳಗಿದವು ನಿಸ್ಸಾಳದೀ ಹೆಕ್ಕಳದ ಪೆಚ್ಚಿನೊಳಲ್ಲಿ ದಿವಿಜಾವಳಿಯ ದುಂದುಬಿರಬದಲೊಬ್ಬಿದ ಸಾಧುವಾದಗಳ ಕಳಕಳದ ಕೊಲ್ಲಣಿಗೆಯಲಿ ಪೂವಳೆಯ ಪೂರದ ಹರಗಿನಲೆ ಜನ ಮುಳುಗಿದೋ ಅದ್ಭುತರ ಬಸವೋ ಒಳ್ಳಿರಿದುದು ಜಗತ್ರಯವ ಮಂಗಳವಾದ್ಯಗಳು ಭೋರ್ಗರಿತಾ ಇದೆ, ಎಲ್ಲ ಸಿದ್ಧ ಮಾಡಿಟ್ಟಿರ್ತಾರೆ. ಮೊಳಗಿದವು ನಿಸ್ಸಾಳ. ನಿಸ್ಸಾಳ ಅನ್ನೋದು ಒಂದು ವಾದ್ಯ. ಹೆಕ್ಕಳದ ಪೆಚ್ಚಿನೋಳು ದೇವತೆಗಳು ಕಾಯ್ತಾ ಇದ್ರಂತೆ. ದಿವಿಜಾವಳಿಯ ದುಂದುಬಿ, ಅವರ ಹತ್ರ ದುಂದುಬಿ ಅನ್ನೋ ಒಂದು ವಾದ್ಯ ಇದೆ, ಅದನ್ನು ಊದ್ತಾ ಇದ್ದಾರೆ, ಕೆಲವನ್ನ ಹೊಡಿತಾ ಇದ್ದಾರೆ, ಅನೇಕ ಸುಗಂಧ ದ್ರವ್ಯವನ್ನು ಸುರಿತಾ ಇದ್ದಾರೆ, ಹೂವಿನ ಪುಷ್ಪ ವೃಷ್ಟಿಯನ್ನು ಹಾಕ್ತಾ ಇದ್ದಾರೆ. ಹೀಗೆ ಅತ್ಯದ್ಭುತವಾದಂತಹ ಈ ರಸಗಳಿಗೆಗೆ ಕಾದಿದ್ರು ಎಲ್ಲರೂ ಕೂಡ. ಎಷ್ಟು 3-4 ದಿವಸದಿಂದ ಕಾದಿದ್ದಾರೆ. ಅದು ಏನು ಮೊದಲು ಸೌಂದರ್ಯ ಸ್ಪರ್ಧೆ ಆಯಿತಾ, ಅವತ್ತು ಎಲ್ಲ ಡಿಸಾಲ್ವ್ ಆಗೋಯ್ತು ಸಭೆ. ಮಾರನೇ ದಿವಸ ಮತ್ತೆ ಬಂದರು, ಯಾರು ಬೇಕಾದ್ರೂ ಬನ್ನಿ ಮತ್ತೆ ಅಂತ ಬಂದು ಒಬ್ಬರಾದ್ಮೇಲೆ ಅವರಾದ್ಮೇಲೆ ಇವರಾದ್ಮೇಲೆ ಬಂದರು ಎಲ್ಲರೂ. ಒಬ್ಬರು ಗೆಲ್ಲಿಲ್ಲ. ಮಾರನೇ ದಿವಸ ಇವ್ರು ಅರ್ಜುನ ಬಂದಿರೋದು ಬ್ರಾಹ್ಮಣರಿಗೆ, ಅವ್ರಿಗಿರೋದು 3ನೇ ದಿವಸ. ಅವತ್ತು ಬ್ರಾಹ್ಮಣನಾಗಿ ಬಂದಿದ್ದಾನೆ. ನೋಡಿದ್ರು ಎಲ್ಲರಿಗೂ ಅದ್ಭುತ, ಅತ್ಯದ್ಭುತ, ಪರಮಾನಂದ ಅಂತ ಹೇಳಿ ಎಲ್ಲರೂ ಹೊಗಳ್ತಾ ಇರಬೇಕಾದ್ರೆ, ಯಾವಾಗಲೂ ಎನಿಮೀಸ್ ಇರ್ತಾರೆ, ಶತ್ರುಗಳು, ಇಂಥ ಹೊತ್ತನೇ ಕಾಯ್ತಿರ್ತಾರೆ ಏನಾದ್ರು ಮಾಡೋಣ ಅಂತ. ನಮ್ಮ ಧಾರಾವಾಹಿನೆಲ್ಲ ಹಾಗೆ ಅಲ್ವಾ ಬರೋದು, ಟಿ ವಿನಲ್ಲೇ ಯಾರಾದ್ರು ಇರ್ತಾರೆ. ಖಳನಾಯಕ ಇದ್ದರೆ ನಾಯಕನಿಗೆ ಬೆಲೆನೇ ಇರಲ್ಲ. ರಾಜ ಅಪ್ಪಣೆ ಮಾಡ್ದ, ಏನು ಮಾಡ್ದ? ಕಿತ್ತ ಸುರಗಿಯ ವೀರ ಭಟರ 60,000 ವೈರಿ ಪಾರ್ಥನ ಸುತ್ತಮುತ್ತಿದರು ಅಂಗರಕ್ಷಣೆಗೆ ಅರಸನಾಜ್ಞೆಯಲಿ. ಇತ್ತ ಮಹಿಳಾ ಜನದ ಮೌಳಿಯ ಮುತ್ತು ಕುಸುಮಾಯುಧನ ಥಟ್ಟಿನ ಮತ್ತ ಗಜವು ಐತಂದಳಲ್ಲಿಗೆ ದ್ರೌಪದ ದೇವಿ. ಕಿತ್ತ ಸುರಗಿ, ಕತ್ತಿಯನ್ನು, ಬಿಚ್ಚುಗತ್ತಿಯನ್ನು ಹಿಡಿದಂತಹ 60,000 ಜನ ಪಾರ್ಥನ ಸುತ್ತ ರಕ್ಷಣೆಗೆ ನಿಂತ್ಕೊಂಡ್ರು. ಯಾಕಂದರೆ ರಾಜರಿಗೆಲ್ಲ ಹೊಟ್ಟೆ ಹೊಡೆದಿಲ್ವ ಅಷ್ಟೋ ಜನ. ಏನು ಮಾಡ್ತಾರೋ ಯಾವಗಳಿಗೆ ಗೊತ್ತಿಲ್ಲ. ಅಂಗರಕ್ಷೆಗೆ ಅರಸನಾದಂತಹ ದ್ರುಪದ ಮಹಾರಾಜನಿಂದ ಅವರೆಲ್ಲ ಬಂದು ಸುತ್ತುವರೆದಿದ್ದಾರೆ. ಸುತ್ತುವರೆದು ಅವರ ರಕ್ಷಣೆ ಮಾಡ್ತಾ ಇರಬೇಕಾದ್ರೆ ಈ ಮಹಿಳಾ ಮಣಿಗಳಿದ್ದಾರಲ್ಲ, ಇಲ್ಲೊಂದು 60,000 ಜನ, ಅದನ್ನು ಕವಿ ಹೇಳ್ತಾನೆ, ಮಹಿಳಾ ಜನದ ಮೌಳಿಯ ಮುತ್ತಂತೆ ಅವಳು. ಕಿರೀಟಪ್ರಾಯಳಾದಂತಹ ಕಿರೀಟದಲ್ಲಿ ಮುತ್ತು ಪ್ರಖರವಾಗಿ ಕಾಣ್ತಾ ಇರುತ್ತೆ. ಅಂತಹ ಮುತ್ತಿನಂತೆ ಇರುವಂತಹ ಆಕೆಯನ್ನು ನಿಧಾನವಾಗಿ ಅವನ ಬಳಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕವಿ ಬೇಕು ಅಂತ ಪ್ರಯೋಗ ಮಾಡ್ತಾನೆ, ದ್ರೌಪದ ದೇವಿ. ಇದುವರೆಗೂ ಎಲ್ಲೂ ದೇವಿ ಅಂತ ಹೇಳಿಲ್ಲ, ಪದಪ್ರಯೋಗ. ಅವಳು ಕುಮಾರಿ ಅಲ್ಲ, ಈಗ ವಧು ಅನ್ನೋದನ್ನು, ಅವಳು ಹೆಂಡತಿ ಪದಪ್ರಯೋಗಕ್ಕೆ ದೇವಿ ಎನ್ನುವುದನ್ನು ಪ್ರಯೋಗ ಮಾಡ್ತಾರೆ. ನಾರಾಯಣಪ್ಪನ ಪದಪ್ರಯೋಗ ಅಲ್ಲಲ್ಲೇ ನಾವು ನೋಡ್ತಾ ಹೋಗಬೇಕು. ಸುಮ್ಮನೆ ಎಲ್ಲ ಕವಿಗಳ ಹಾಗೆ ಬರೆದಂತಹ ಕವಿ ಅಲ್ಲ, ದೈವದತ್ತವಾಗಿ ಅವನಿಗೆ ಬಂದಂತಹ ಸಾಮರ್ಥ್ಯ ಅದು. ಅವ್ರು ಹೇಳ್ಕೊಡ್ತಾನೆ, ವೇದವ್ಯಾಸರ
ಕುವರ ನಾನು ಅಂತ, ಅವ್ರ ಮಗ ನಾನು, ಅವ್ರ ಆಶೀರ್ವಾದದಿಂದ ಬರಿತಾ ಇದ್ದಲ್ಲಿ. ವೇದವ್ಯಾಸರು ಸಂಸ್ಕೃತದಲ್ಲಿ ಮಹಾಭಾರತ ಬರೆದರು, ಅದನ್ನು ಕನ್ನಡೀಕರಿಸಿದ ಅವನು. ದ್ರೌಪದಾದೇವಿ ಬಂದಳು. ಅವಳು ಬರ್ತಾ ಇರಬೇಕಾದ್ರೆ ದಾರಿನೇ ಬಿಡಲ್ವಲ್ಲ, ಆ ಪಾಟಿ ಜನ ನಿಂತಿದ್ದು ಹೇಗ್ರಿ ಜಾಗ ಬಿಡ್ತಾರೆ. ತೊಲತಲಗು ಮನ್ಮಥನ ಹೊಗರಿಟ್ಟಲಗು ಬರುತ್ತಿದೆ, ಸಾರು ಸಾರೆಂದುಳಿದು ಕಂಚುಕಿ ನಿಖರ ಹೊಯ್ದುದು ಮುಂದೆ ತಂದಣಿಯ ನಳಿನ ಮುಗಿ ದಂಡಿಗೆಯೊಳೈ ತಂದು ಇಳಿದಳೀತನ ಹೊರೆಯಳೋ. ಆಗಲೇ ಕಳಕಳದಲ್ಲಿ ಒಳತೋಟಿ ಮಸಗಿದು ಹರುಷ ಲಜ್ಜೆಯಲಿ. ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಡಿ. ಯಾರು ಬರ್ತಿದ್ದಾರೆ? ಮನ್ಮಥನ ಹೊಗರಿಟ್ಟು ಅಲಗು ಬರುತ್ತಿದೆ. ಮನ್ಮಥ ಬೀಸಿದಂತಹ ಅಲಗು, ಹೊಳಿತಾ ಇರುವಂತಹ ದೇವತಾ ಸ್ತ್ರೀ ಅಂತಿರುವಂತಹ ದ್ರೌಪದಾದೇವಿ ಬರ್ತಾ ಇದ್ದಾಳೆ. ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಡಿ. ಜಾಗ ಬಿಡಿದ್ರೆ ಕೋಲ್ ಹೊಡೆದಂತೆ ಕಂಚು ಕಿಣಿಕರ ಹೊಯ್ದು. ಪೊಲೀಸ್ನವ್ರು ಬಿಡೋದು ಅದೇ ಕೆಲಸ ಅಲ್ಲ, ದಪ ದಪ ಹೊಡಿತಾರೆ. ಹೊಡೆದ್ರೆ ಜಾಗ ಮಾಡಿ ಮುಂದೆ ಅವ್ರ ನಳಿನ ಮುಖಿಯ ಪಲ್ಲಕ್ಕಿಯನ್ನು ಕರ್ಕೊಂಬಂದಿದ್ದಾರೆ. ಅವಳಲ್ಲಿ ಒಂದು ರೋಮಾಂಚನ ಆಗ್ತಾಯಿದೆ, ಒಳಗಡೆ ಸಂತೋಷ ಆಗ್ತಿದೆ, ನಾಚಿಕೆ ಆಗ್ತಾಯಿದೆ. ಎಷ್ಟೊಂದು ಜನರ ಮಧ್ಯೆ ಆಕೆ ತಲೆ ತಗ್ಗಿಸಿ ಬರ್ತಾ ಇದ್ದಾಳೆ. ಅದನ್ನು ಕವಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬರೀತಾನೆ. ಹೇಗಿದ್ಲು? ಲಲಿತ ಮಧುರಾಪಾಂಗದಲ್ಲಿ ಮುಕ್ಕುಳಿಸಿ ತಣಿಯವು ಕಂಗಳು, ಉಪ್ಪಿದ ಪುಳಕ ಜಲದಲ್ಲಿ ಮುಳುಗಿ ಮೂಡಿತು ಮೈನಿ ತಂಬಿಣಿಯ. ತಳಿತ ಲಜ್ಜಾಭರಕ್ಕೆ ಕುಸಿದವಳಿಸಿ ತಂಥಃಕರಣವೋ, ಆಂಗಿಕ ಲುಳಿತ ಸಾತ್ವಿಕ ಭಾವವೋ ಅವಗಳಿಸಿತ್ತು ಮಾನಿನಿಯ. ಕುಡಿ ನೋಟ ನೋಡಿದ್ರೆ ಅವ ನೋಡಲ್ಲ ರೀ, ಅವಳ ತಲೆನೇ ಎತ್ತಲ್ಲ. ಈಗ ಎತ್ತದಂತೆ ಕುಡಿ ನೋಟದಲ್ಲಿ ಅವನನ್ನು ನೋಡ್ತಾಳಂತೆ. ಮುಕ್ಕುಳಿಸಿ ತಣಿಯವು, ಎಷ್ಟು ನೋಡಿದ್ರು ತೃಪ್ತಿ ಆಗ್ತಾ ಇಲ್ವಂತೆ ಅವನನ್ನು ನೋಡಿದಂತಹ ಸ್ಫುರದ್ರೂಪಿ ಅರ್ಜುನ. ಕಣ್ಣಲ್ಲಿ ಕೌತುಕ, ಮುಖದಲ್ಲಿ ಮುಗುಳು, ಎದೆಯಲ್ಲಿ ದುಗುಡ, ನೋಟದಲ್ಲಿ ಸೆಳಕು, ಅಂಗದಲ್ಲಿ ವಯ್ಯಾರ ಎಲ್ಲವೂ ಕಾಣಿಸ್ತಾ ಇದೆ. ಅಂತಃಕರಣದಲ್ಲಿ ಅವನು ನನ್ನವನು ಎನ್ನುವ ಭಾವ ಒಡಮೂಡಿದೆ. ಇದಕ್ಕೆ ಲಗ್ನ ಅಂತ ಹೇಳೋದು. ಲಗ್ನ ಅಂದರೆ ಅಂಟಿಸು ಅಂತ ಅರ್ಥ. ಇವಳ ಮನಸ್ಸು ಅವನ ಮನಸ್ಸು ಅಂಟಿದಾಗ ಮಾತ್ರ ಅದು ಕಲ್ಯಾಣವಾಗತ್ತೆ ಹೊರತು ಇಲ್ಲಿ ಆಗಲ್ಲ, ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಲಜ್ಜಾಭರದಲ್ಲಿ ಇದ್ದಂತಹ ಅವಳಿಗೆ ಸರ್ವಾಂಗವು ಸಂಭ್ರಮದಿಂದ ಆಗ್ತಾ ಇದೆಯಂತೆ. ಸಾತ್ವಿಕ ಭಾವ, ಒಳ್ಳೆಯ ಭಾವನೆಯಿಂದ ಅವನನ್ನು ಕಣ್ಣು ತುಂಬ ನೋಡ್ತಾಳೆ ದ್ರೌಪದಿ. ಧರಣಿಪತಿ ಕೇಳೋ ಬಹಳ ಲಜ್ಜಾಭರದ ಭಯದಲ್ಲಿ ಬೆಮರಿಡುತ್ತ ಕುಚ ಭರದಿ ಮೇಲುದು ಜಾರೆ ಜೋಡಿಸಿ ನಿಮಿದಿ ನಡುಗಿ ತರುಣಿ ನಿಜ ತನು ಪರಿಮಳದಲ್ಲಿ ಉರೆ ಹೊರೆದ ಹೂವಿನ ದಂಡೆಯಲು ನಿಜವರನ ಕೊರಳಲಿ ಹಾಕಿದನೋ. ಜಯ 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 ಎನೆ ಸುರಸ್ತೋಮ. ನಾಚಿಕೆಯಿಂದ ತಲೆ ತಗ್ಗಿಸಿ ನಿಧಾನವಾಗಿ ಬೆಮರಿಡುತ್ತಾ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಾ ನಡುತ್ತಾ ತನ್ನ ದೇಹದ ಪರಿಮಳದ ಜೊತೆಗೆ ಪರಿಮಳ ತುಂಬಿದಂತಹ ಹೂವಿನ ಹಾರವನ್ನು ಅರ್ಜುನನ ಕುತ್ತಿಗೆಗೆ ಹಾಕಿದ. ಜಯ ಜಯ ದೇವತೆಗಳು, ಬಾಲ್ಕನಿ ಬಂಧುಗಳು ಅವ್ರವ್ರ ಕುರ್ಚಿ ಹಾಕೊಂಡು ಕೂತಿರ್ತಾರಂತೆ. ಅವ್ರ ಊರಲ್ಲಿ ಬೇಜಾರಾಗಿರುತ್ತೆ ಅವ್ರಿಗೆ. ಕೆಳಗಡೆನೇ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕೋದು. ಅವರೆಲ್ಲ ಕೂತ್ಕೊಂಡಿದ್ದಾರಂತೆ. ಜಯ ಜಯ ಅಂತ ಹೇಳಿ ಅರ್ಜುನ ದ್ರೌಪದಿಗೆ ಜಯವಾಗಲಿ ಅಂತ ಜೋರಿಗೆ ಘಂಟಾಘೋಷವಾಗಿ ಅವರು ಕೂಗ್ತಾ ಇದ್ದಾರೆ. ಕೊರಳ ಹೂವಿನ ದಂಡೆಯಲಿ ನಿಜ ಕರದ ಭಾರಿಯ ಧನುವಿನಲಿ
ತನು ಪರಿಮಳದ ನಿಟ್ಟೆಸಳು ಗಂಗಳ ಕೆಲದ ಯುವತಿಯರೇ ವರನ ಪರಿ ಹೊಸತಾಯ್ತು ಹೊತ್ತನು ಹರನ ಹಾಗೆ ಹಾರುವಿಕೆಯನು ನಮ್ಮ ಅರತಿ ನೆರೆ ಹಾರುವತಿ ಎಂದರು ನಗು ನಗುತ ಚಪಲೆಯರು ಓ ಕತ್ತಲ್ಲಿ ಹೂವಿನ ಹಾರ ಇದೆ, ಕೈಯಲ್ಲಿ ಹಿಡಿದ ಬಿಲ್ ಹಾಗೆ ಇದೆ. ಕವಿ ಚಿತ್ರಣವನ್ನು ಕೊಡ್ತಾ ಇದ್ದಾನೆ. ಅರ್ಜುನ ಹೇಗೆ ನಿಂತ್ಕೊಂಡಿದ್ದಾನೆ ಕರದ ಭಾರಿಯ ಧನುವಿನಲ್ಲಿ. ಅತ್ಯದ್ಭುತವಾದಂತಹ ಭಾರಿಯಾದಂತಹ ಮತ್ಸ್ಯ ಯಂತ್ರವನ್ನು ಬೇಯಿಸೋಕ್ಕಿದ್ದಂತಹ ಬಿಲ್ಲಿದೆ. ಮೈಯಿನಿಂದ ಪರಿಮಳವನ್ನು ಸೂಸ್ತಾ ಇರುವಂತಹ ಹುಡುಗಿ ತನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳಂತೆ. ಮೂರನ್ನೇ ಹೇಳ್ತಾನೆ, ಕೊರಳಲ್ಲಿ ಹಾರ, ಕೈಯಲ್ಲಿ ಧನಸ್ಸು, ಪಕ್ಕದಲ್ಲಿ ಯುವತಿ. ವರನ ಪರಿ ಹೊಸತಾಯಿತು ಅಂತ. ಇಂಥ ಮದುವೆ ಹುಡುಗನ ಎಲ್ಲರೂ ನೋಡಿದ್ದೀರಾ? ನೀವು ನೋಡಿದ್ದೀರಾ? ಹೊತ್ತನು ಹರನ ಹಾಗೆ ಹಾರುವಿಕೆಯನ್ನು. ಹರನ ಹಾಗೆ ಯಾರು? ಮನ್ಮಥ. ಆ ಮನ್ಮಥನನ್ನೇ ಅವನು ಹೋಲುವಂತಹ ಹುಡುಗಿಯನ್ನು ಆಗಲೇ ಕರ್ಕೋತಾ ಇದ್ದಾನೆ. ನಮ್ಮ ರಸಿ ಹಾರುವತಿ. ಇನ್ಮೇಲೆ ಅವಳು ಬ್ರಾಹ್ಮಣಿತಿ, ಅವಳು ಕ್ಷತ್ರಿಯತಿ ಅಲ್ಲ, ಇನ್ಮೇಲೆ ಅವಳು ಬ್ರಾಹ್ಮಣ ಮನೆ ಹೆಂಡ್ತಿ. ಆದ್ದರಿಂದ ಹಾರುವತಿ ಅಂತ ನಗುತ್ತ ಚಪಲೆಯರು ಚಪ್ಪಾಳೆಯನ್ನು ಹೊಡೆದು ಅವಳಿಗೆ ಮಂಗಳವನ್ನು ಸೂಸ್ತಾರೆ. ಇಲ್ಲಿಗೆ ಇವತ್ತಿನ ಈ ಕಥಾಭಾಗವನ್ನು ನಾನು ಮುಗಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಬೇಕಾದಷ್ಟು ವಿಚಾರವನ್ನು ಕವಿ ನಮಗೆ ತಂದಿಡ್ತಾನೆ. ಕ್ಷತ್ರಿಯರ, ಬ್ರಾಹ್ಮಣರ, ಸಖಿಯರ, ಸಭಿಕರ, ಬಲರಾಮನ ಎಲ್ಲ ಚಿತ್ರಣವನ್ನು ಈ ಪದ್ಯದ ಸಾಲಿನಲ್ಲಿ ತರ್ತಾ ಹೋಗ್ತಾನೆ. ಅದಕ್ಕೆ ನಮ್ಮ ಸುಭಾಷಿತಕಾರ ಹೇಳ್ತಾನೆ, ಅನುಕೂಲಾಂ ವಿಮಲಾಂಗೀಂ ಕುಲಜಾಂ ಕುಶಲಾಂ ಸುಶೀಲ ಸಂಪನ್ನಾಂ ಪಂಚ ಲಕಾರಾಂ ಭಾರ್ಯಾಂ ಪುರುಷಃ ಪುಣ್ಯೋದಯ ಲಭತೆ. ಲಕಾರದಿಂದ ಇರುವಂಥದ್ದು ಅನುಕೂಲ, ಆಮೇಲೆ ವಿಮಲಾಂಗಿ, ಕುಲಜ, ಕುಶಲ, ಸುಶೀಲ, ಸಂಪನ್ನ. ಇದು 5 ಗುಣಗಳಿರುವಂತಹ ಹುಡುಗಿ ಸಿಕ್ಕಬೇಕಾದ್ರೆ ಗಂಡಸು ಪುಣ್ಯ ಮಾಡಿದ್ರೆ ಮಾತ್ರ ಸಿಗ್ತಾಳೆ, ಇಲ್ದವಳು ಸಿಕ್ಕೋಲ್ಲ. ಅದನ್ನು ಹೆಂಗಸ್ರಿಗೂ ಹೇಳ್ಬೋದು. ಇಷ್ಟೊಂದು ಗುಣ ಇರುವಂಥ ಹುಡುಗ ಸಿಕ್ಕಬೇಕಾದ್ರೆ ಹುಡುಗಿ ಪುಣ್ಯ ಮಾಡಿರ್ತಾಳೆ. ಇದರ ಪುಣ್ಯ ಇಬ್ಬರಲ್ಲೂ ಇದ್ದರೆ ಮಾತ್ರ ಅದು ಸಮವಾಗಿ ಕಾಣುತ್ತೆ. ಅಂತಹ ಶ್ರೇಷ್ಠವಾದಂತಹ ಅರ್ಜುನನ ಜೊತೆಗೆ ದ್ರೌಪದಿಯ ಒಂದು ಮದುವೆ ತುಂಬ ಸೊಗಸಾಗಿ ನಡೆದೋಯ್ತು. ಆದರೆ ಮುಂದೆ ಈ ಸಂತೋಷ ಇರುತ್ತಾ ನೋಡಬೇಕು. ನೀವೇ ಕೇಳಬೇಕು ಮುಂದಿನ ಕಾರ್ಯಕ್ರಮದಲ್ಲಿ ಹೇಗೆ ದ್ರೌಪದಿಯ ಜೀವನ ನಡೀತು ಅಂತ. ಇವತ್ತೇನೂ ಗೊತ್ತಿಲ್ಲ ಅವಳಿಗೆ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಹೂವಿನ ಹಾರ ಹಾಕ್ಬಿಟ್ಟಿದ್ದಾಳೆ ಅಷ್ಟೇ. ಮದುವೆನ ದ್ರುಪದ ಮಹಾರಾಜ ಮಾಡಿಕೊಡೋದಕ್ಕೆ ಹಿಂದೆ ಹೊಡಿತಾನೆ. ಅದನ್ನು ಮುಂದಿನ ಕಥಾ ಬಂದಾಗ ತರ್ತೀನಿ. ದ್ರುಪದ ಮಹಾರಾಜ ಅಷ್ಟು ಸುಲಭ ಒಪ್ಪಲ್ಲ. ಯಾರು ಹೇಳಿದ್ರು ಏನೂ ಒಪ್ಪಲ್ಲ. ಯಾರು ಬಂದು ಹೇಳಬೇಕು? ವೇದವ್ಯಾಸರೇ ಬರಬೇಕು. ಅವರೇ ಎಲ್ಲದಕ್ಕೂ ಕಾರಣಕರ್ತರು. ಅವರು ಬಂದು ಎಲ್ಲ ಕಥೆಯನ್ನು ಹೇಳಿದ ಮೇಲೆ ಒಪ್ಕೊಂಡು ಆ ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತಾನೆ. ಅದು ಮುಂದೆ ಯಾವತ್ತು ಡೇಟ್ ಕೊಡ್ತಾರೋ ಆವತ್ತು ಅದು ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನು ಹೇಳಿದ್ದೆ ನಿಮಗೆ, ಯಾಕೆ ನಾವು ಇಂಗ್ಲೀಷ್ ಕ್ಯಾಲೆಂಡರನ್ನು ನಾವು ಅನುಸರಿಸ್ತಾ ಇದ್ದೀವಿ, ಹೇಗೆ ಅದು ಬಂತು. ನಾವು ನಮ್ಮ ಚಾಂದ್ರಮಾನದ ಪ್ರಕಾರವಾಗಿ ನಾವು ಆಚರಿಸೋದು ಯುಗಾದಿ, ಹೊಸ ವರ್ಷ. ಇದು ಹೇಗೆ ಬಂತು ನಮಗೆ? ಇವತ್ತು ಜನಜೀವನದಲ್ಲಿ 1-2 ಜನವರಿ ಫೆಬ್ರವರಿ ಜ್ಞಾಪಕ ಇದೆ. ಇವತ್ತು ಚೈತ್ರ ಮಾಸ, ವೈಶಾಖ ಮಾಸ ನಮ್ಮ ಮಕ್ಳಿಗೂ ಗೊತ್ತಿಲ್ಲ, ನಮಗೂ ಮರ್ತು ಹೋಗ್ತಾ ಇದೆ ಇವಾಗ. ಹೌದಾ?